ಚಿತ್ರದುರ್ಗ ಅಂದಮೇಲೆ ಬಂದಮೇಲೆ ಜೋಗಿಮಟ್ಟಿ ನೋಡ್ಬೋದು, ಅಲ್ಲಿ ಹತ್ರ ಇದೆ. ಆಡುಮಲ್ಲೇಶ್ವರ ಅಂತ ಇದೆ, ನೋಡ್ಬೋದು. ಹಾಂ ಸರ್, ಹಾಂ ಓಕೆ. ಇಲ್ಲಿ ಕೋಟೆ ನೆನೆ ಆಯ್ತಲ್ಲ ನೋಡಿ, ಅಲ್ಲಿ ಫ್ಯಾನ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು ಅಂತಿದ್ದಾರೆ. ನಾವು ಹೋಗೋಣ, ಅಲ್ಲಿ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ನೋಡಿ ಇದು ರೋಡು ಚಿತ್ರದುರ್ಗ. ಏನು ಸಿಟಿ ಹೊರಗಡೆ ಬರಬೇಕು, ಆ ಕಡೆ ಹೋಗ್ಬೇಕು ಗೈಸ್. ಕೋಟೆಗೆ ಆ ಕಡೆ ರೈಟ್ ಸೈಡ್ ಹೋಗ್ತೀವಿ, ಈಗ ಲೆಫ್ಟ್ ಸೈಡ್ ಹೋಗ್ಬೇಕಾಗುತ್ತೆ. ಎಲ್ಲಿ ಹೋಗೋಣ? ಹಾಂ, ಇವ್ರು ಪರ್ಸ್ನಲಾಗಿ ಮಾಡ್ತಾರೆ ಸಂಬಂಧ. ಸೊ ಜೋಗಿಮಟ್ಟಿ ಹೋಗಬೇಕು ಅಂದಾಗ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಂತಿದ್ರು. ನಾನು ಅಲ್ಲಿ ಸರ್ ಬರ್ತಾಯಿದ್ರು, ಒಬ್ಬರನ್ನ ಡ್ರಾಪ್ ಕೇಳಿದೆ. ಸೊ ಡ್ರಾಪ್ ಕೊಟ್ಟರು. ಅವರು ಮಾರ್ನಿಂಗ್ ವಾಕ್ ಇಲ್ಲೇ ಮಾಡೋದಂತೆ. ಏನಿಲ್ಲ ಅಂದರೂ 5ರಿಂದ 6 ಕಿಲೋಮೀಟ್ರ್ ನಡೀತಾರೆ ಡೈಲಿ. ಸ್ವೆಟ್ ಅಂತ ಹಂಗೆ ಕಿತ್ಕೊಬರ್ಬೇಕು, ಆ ಲೆವೆಲ್ಗೆ ಆಗುತ್ತೆ. ನಾನು ನಡೆದು ಗೊತ್ತಾಗುತ್ತೆ, ಬನ್ನಿ ನಿಮಗೆ ತೋರಿಸ್ತೀನಿ ಮುಂದೆ. ಸೊ ಇಲ್ಲಿಂದ ಚೆಕ್ ಪೋಸ್ಟ್ ಥರ ಇರುತ್ತೆ. ಜೋಗಿಮಟ್ಟಿ ಇವಾಗ ಕ್ಲೋಸ್ ಆಗಿದೆ, ಸಮ್ಮರ್ ಸೀಸನ್ಲಿ ಬಿಡಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ. ಅದು ಈ ಸಮ್ಮರ್ ಸೀಸನ್ಲಿ ಯಾರು ಫೈರ್ ಇದು ಮಾಡಿಬಿಡ್ತಾರೆ ಅಂತ ಜೋಗಿಮಟ್ಟಿಗೆ ಬಿಡಲ್ವಂತೆ. ಜೂನ್ ತಿಂಗಳಲ್ಲಿ ಓಪನ್ ಆಗುತ್ತಂತೆ. ಸೊ ಪಕ್ಕದಲ್ಲಿ ಮಿನಿ ಝೂ ಇದೆ, ಆಡುಮಲ್ಲೇಶ್ವರ ಅಂತ, ಅದು ನೋಡ್ಬೋದು. ಬನ್ನಿ ಅಂದ್ಬಿಟ್ಟು ಕರ್ಕೊ ಹೋದ್ರು. ನಾನು ನಡೀರಿ ಸರ್ ಅಂತ ಕೂತ್ಕೊಂಡಿದ್ದೆ. ಸೊ ಇದೇ ನೋಡ್ಬೋದು ಚೆಕ್ ಪೋಸ್ಟು. ಇಲ್ಲೇ ವೆಹಿಕಲ್ ನಿಲ್ಲಿಸ್ಬೇಕು, ಮುಂದೆ ಬಿಡಲ್ಲ. ಒಂದು ವೇಳೆ 9 ಗಂಟೆ ಆದಮೇಲೆ ವೆಹಿಕಲ್ ಬಿಡ್ತಾರೆ, ಅದು ಮಿನಿ ಝೂ ಹೋಗೋರು ಮಾತ್ರ. ಜೋಗಿಮಟ್ಟಿ ಕ್ಲೋಸ್ ಆಗಿದೆಯಲ್ಲ, ಸೊ ಅದಕ್ಕೆ ಬಿಡ್ತಿರ್ಲಿಲ್ಲ. ಇವಾಗ ಇನ್ನೂ ಟೈಮ್ ಆಗಿರಲಿಲ್ವಲ್ಲ, ಅದಕ್ಕೋಸ್ಕರ ಯಾರನ್ನೂ ಬಿಡ್ತಿರ್ಲಿಲ್ಲ. ನೋಡಿ ವೆಹಿಕಲ್ನಲ್ಲಿ ನಿಲ್ಲಿಸ್ಬಿಟ್ಟು ಸರ್ ಜೊತೆ ಹಿಂಗೆ ನಡ್ಕೊಂಡು ಒಳಗಡೆ ಹೋದೆ. ತುಂಬ ಜನ ಬರ್ತಾರೆ ಅಲ್ಲಿ ವಾಕಿಂಗ್ಗೆ ಅಂತಲೇ, ಇಲ್ಲಿಗೇನೆ ತುಂಬ ಜನ ವಾಕಿಂಗ್ ಹೋಗ್ತಾರೆ. ಸೊ ಚೆನ್ನಾಗಿದೆ ಅಲ್ಲಿ ನೇಚರು, ನಿಮ್ಮ ಮುಂದೆ ನೋಡ್ತಿರಲ್ಲ. ಇಲ್ಲಿ ಗೇಟ್ ಕಾಣ್ತಾ ಇದೆಯಲ್ಲ, ಇದೇ ಜೋಗಿಮಟ್ಟಿಗೆ ಹೋಗೋದು. ಸೊ ಇವಾಗ ಯಾರನ್ನೂ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಚೆನ್ನಾಗಿದೆ. ನಾವು ಹಿಮಗೋಪಾಲ ಸ್ವಾಮಿ ಬೆಟ್ಟ ಹೋಗ್ಬೇಕಾದ್ರೂ ಸೇಮ್ ಎಂಟ್ರೆನ್ಸ್ ಹಿಂಗೆ ಇದೆ, ಬಂಡೀಪುರ ಹೋಗ್ಬೇಕಾದ್ರೂ ಎಂಟ್ರೆನ್ಸ್ ಹಂಗೆ ಇತ್ತು. ಸೊ ಇಲ್ಲಿ ಮಿನಿ ಝೂಗೆ ಹೋಗೋದಕ್ಕೆ ಈ ಕಡೆ ನಡ್ಕೊ ಹೋಗ್ಬೋದು ಅಂತ ಹೇಳಿದ್ರು. ಹೋಗೋಣ ಬನ್ನಿ. ಹೋಗ್ತಾ ಇದ್ದಾರೆ, ರನ್ನಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ. ಸುಮಾರು ಒಂದು 4ರಿಂದ 5 ಕಿಲೋಮೀಟರ್ ಆಗುತ್ತೆ. ಒಂದು ವಿ-ವೈಸಲ್ಲಿ ವಿ ಹತ್ರ ಬಿಡ್ತೀನಿ, ಅಲ್ಲಿ ಹೋಗಿ ಬರ್ತೀನಿ. ಆ ಕಡೆ ಸರ್ ಎಲ್ಲ ನೋಡಿ. ಓಕೆ ಸರ್. ಮುಂದೆ ಹೋಗ್ತಾ ಇದ್ವಿ. ಚೆನ್ನಾಗಿದೆ ಇಲ್ಲೆಲ್ಲ ಗ್ರೀನರಿ ಆಗಿ, ಒಂಥರ ವಾಕ್ ಮಾಡೋದಕ್ಕೆ ಬೆಳಗ್ಗೆ ಚೆನ್ನಾಗಿರುತ್ತೆ. ಒಂಥರ ಅರಣ್ಯದಲ್ಲೇ. ಇಲ್ಲಿ ಮಾರ್ನಿಂಗ್ ಸಣ್ಣ ಇವಾಗ ತನಕ ಅನಿಸ್ತಾ ಇದ್ದಾನೆ, 7:30 ಹತ್ತತ್ರ ಆಗ್ತಾಯಿದೆ. ಅವರಿಲ್ಲ ಅಂದರೆ ಇದ್ರ ಒಳಗಡೆ ಬರ್ತಿಲ್ಲ. ಓ ಇದೇನು ಗುರಿ ಕೈತೆ ಇದು, ಸುಮ್ಮನೆ ಹೋಗ್ತಾ ಇರಬೇಕು. ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಇದೆಲ್ಲ ಲೋಗಿ ಅಂತ ಹೇಳಿದ್ರು. ವ್ಯೂ ಪಾಯಿಂಟ್ ಮತ್ತೆ ನೋಡ್ಬೋದು. ಮುಂದೆ ಏನಿದೆ ಅಂತ ಕ್ಯೂರಿಯಾಸಿಟಿ. ಹೋಗಿ ಈ ಕಡೆ ಎಂಟ್ರೆನ್ಸ್ ಗೇಟ್ ಇದ್ದಂಗೆ ಇದು ಅಲ್ಲ, ಎಂಟ್ರಿ ಎಕ್ಸಿಟ್ ಇದ್ದಂಗೆ ಇದು. ಜೋಗಿಮಟ್ಟಿ 140 ಕಿಲೋಮೀಟರ್ ಅಂತ ಹೇಳ್ತಾರೆ. ಈ ಕಡೆ ಒಂದು ವ್ಯೂ ಸನ್ 8 ಹತ್ತತ್ರ ಆಗಿದೆ. ಸರಿಯಾಗಿ ಬೆವರು ಇಳಿತು. ವೈಟ್ ಶರ್ಟ್ಗೆ ಹೋದಕ್ಕೂ ಕಂಡ್ಕೊಂಡಂಗೆ ಆಗುತ್ತೆ. ನೋಡ್ಬೋದು, ನವಿಲ್ ಹತ್ರ ಬಂದಿರೋ ನೋಡ್ಬೋದಾಗಿತ್ತು. ಸೌಂಡ್ ಆಗುತ್ತಲ್ಲ, ಎದ್ದು ಬಿಡ್ತಾರೆ. ಹಾಂ, ಎದ್ದಾಗ ಹಿಂಗೆ ಕೈ ಇಟ್ಬಿಡ್ತಾನೆ. ಊಟ ಹೊಡಿಯಬೇಕಾದ್ರೆ ಹಿಂಗೆ ಕೈ ಇಟ್ಬಿಡ್ತಾನೆ ಪರ್ಮನೆಂಟ್. ಹಾಂ, ಕೈ ಕೈಗೇನೆ ಹೊಡಿತಾರೆ ಊಟ. ಹಾಂ, ಅವನೇನು ಹೆಸರು ಬಿಟ್ಟು ಬರ್ತಾನೆ. ಆ ಕೈನ ಅವ್ನ ಕೈ ಅವನೇ ಕಟ್ಕೊಂಡು, ಹಾಂ, ಕುದುರೆನ ಕಳ್ತಾನೆ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಮೇಲ್ಗಡೆ ಹೋಗಿ ಆನೆ ಹೊಡೆದಿದ್ದು. ಆಡುಮಲ್ಲೇಶ್ವರ ಅಷ್ಟೇ ಕೆರೆ. ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅಲ್ವಾ, ನೇಚರ್ ಮತ್ತೆ ನೋಡಬೇಕು ಅಂತ ಆಸೆ ಇತ್ತು. ಸೊ ಸಕ್ಕತ್ತಾಗಿ ಕಾಣುತ್ತೆ. ಸರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಂ, ನೇಚರ್ ಮತ್ತೆ ಎಷ್ಟು ಸಕ್ಕತ್ತಾಗಿ ಕೇಳಿಸ್ತಾ.
ವೀಡಿಯೋನ ಸರ್ ಹೋಗ್ಬಿಡ್ತಾರೆ ಅಂತ ಫಾಸ್ಟಾಗಿ ಹಿಡಿತಾ ಇದ್ದೆ, ಅವರೇ ತಲಾರ್ಗೆ ಹಿಡಿಬೇಕು ಅಂತ ಹೇಳಿದ್ರು. ಸೊ ನವಿಲ್ಲ ಸರ್, ಟ್ರಾವೆಲ್ ವೀಲ್ ಹೋಗೋದು ಎಷ್ಟು ಕಷ್ಟ ಗೈಸ್. ಅಂದರೆ ವ್ಯೂಸ್ ಚೆನ್ನಾಗಿರುತ್ತೆ, ಇದೆಲ್ಲ ನೋಡೋದಕ್ಕೆ ಪ್ರಕೃತಿ ಮಧ್ಯೆ ಕಳೆದೋಗೋದು ಅಂದರೆ ಇದೇ ಇರಬೇಕು ನೋಡಿ. ನನಗೆ ಕರ್ವಾಲು ಕೆ ಪಿ ಪೂರ್ವಚಂದ್ರ ತೇಜಸ್ವಿ ಅವ್ರು ಬರೆದಿರೋದು ಕರ್ವಾಲು, ಅದೆಲ್ಲ ಅವ್ರು ಹಿಂಗೆ ಶಿವಮೊಗ್ಗದಲ್ಲಿ ಹುಡ್ಕೋ ಹೋಗಿರ್ತಾರೆ. ಏನು ಹೇಳಿ, ಆರುವ ಪಕ್ಷಿ ಸಂಥಿಂಗ್ ಏನೋ ಬರುತ್ತೆ, ಅದರಲ್ಲಿ ಕರ್ವಾಲು ಅಂತ ಒಬ್ಬರು ಸಾಯಿರ್ತಾರೆ. ಸೊ ಲೇಖಕರು ಜೊತೆಗೆ ಕೊಡ್ತಾ ಇರ್ತಾರೆ ಪ್ರಕೃತಿ ಮಧ್ಯೆ. ಹಾರಿತು ಅಂತ ಇನ್ನೊಂದು ಮರಕ್ಕೆ ಹೋಗಿ ಕೂತ್ಕೊಳ್ತಾ ಇದ್ದು. ಸೊ ಆರುವ ಹೆಬ್ಬಾತ, ಅಲ್ಲಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಬರುತ್ತಲ್ಲ ಮಂದಣ್ಣ, ಚೆನ್ನಾಗಿದೆ ಅದು ಸ್ಟೋರಿ. ಆ ಬುಕ್ ಓದ್ಬೇಕಾದ್ರೆ ಈ ಥರ ಪ್ರಕೃತಿ ಮಧ್ಯೆ ಫೀಲ್ ಆಗುತ್ತೆ. ಇವಾಗ ಬಂದಿದ್ದಲ್ಲ ಸ್ಟೋರಿ ಓದ್ಬೇಕಾದ್ರೆ ಈ ಥರ ಪ್ರಕೃತಿ ಮಧ್ಯೆ ಇಮ್ಯಾಜಿನೇಷನ್ ಬರುತ್ತೆ, ನಿಜ ಅಲ್ವಾ? ಆಮೇಲೆ ಮಲೆಮಲಲ್ಲಿ ಮಧುಮಗಳು, ಆಮೇಲೆ ಕಾನೂರು ಹೆಗ್ಗಡತಿ, ಕುವೆಂಪು ಅವ್ರು ಎಕ್ಸ್ಪ್ಲೇನ್ ಮಾಡಿರುವಂಥ ಪರಿಸರ ಬಗ್ಗೆ ಸಕ್ಕತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಓದ್ಬೇಕಾದ್ರೆ ಅದೇ ಫೀಲ್ ಆಗುತ್ತೆ, ನಾವು ಕಳೆದಿರ್ತೀವಲ್ಲ ಪರಿಸರ ಮಧ್ಯೆ. ಅದು ಇವಾಗ ಇದು ನೋಡಿದ್ರೆ ಇದು ಇಮ್ಯಾಜಿನೇಷನ್ ಬಂದೇ ಬರುತ್ತೆ. ಕೇಳಿಸ್ಕೊಳ್ಳಿ, ಎಷ್ಟು ಸೈಲೆಂಟಾಗಿ ಇರಬೇಕಾದ್ರೆ ಅದು ಕೂಗೋದು ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಲ್ಲ ನೋಡಿ. ಇದು ಎಷ್ಟು ಸಖತ್ತಾಗಿ ಕಾಣುತ್ತೆ. ಇದೊಂದು ಟ್ಯಾಂಕ್ ಇದೆ, ಮತ್ತು ಇಲ್ಲಿ ಸ್ಟೇಯಿಂಗೋಸ್ಕರ ಜಾಗ ಮಾಡಿದ್ದಾರೆ. ಮಕ್ಕಳದು ಪ್ಲೇ ಗ್ರೌಂಡ್ ಇದೆ, ಆಟ ಆಡೋಕ್ಕೆಲ್ಲ. ಐ ಥಿಂಕ್ ಇದೇ ಝೂ ಅಂದ್ಕೊಳ್ತೀನಿ, ಇಲ್ಲೆಲ್ಲೂ ಬಿಟ್ಟಿಲ್ಲ ಅನ್ಸುತ್ತೆ. ಇದು ಒಂದು ಝೂ ಅನ್ಸುತ್ತೆ ಐ ಥಿಂಕ್ ಇದೆ. ಈ ಕಡೆ ಗೇಟ್ ಹಾಕಿದ್ದಾರೆ, ಯಾವುದೋ ವೆಹಿಕಲ್ ಪಾಸ್ ಆಗಬಾರ್ದು ಅಂತಲೂ. ಇದನ್ನು ಮತ್ತೆ ಬ್ಯಾಕ್ ಬರ್ತಾರೆ ಅನ್ಸುತ್ತೆ ಸರ್, ನೋಡೋಣ. ಇನ್ನೂ ಹೋಗ್ತಾ ಇದ್ದಾರೆ, ಏನಿಲ್ಲ ಅಂದರೆ ಈಗ ಒಂದು 2-3 ಕಿಲೋಮೀಟರ್ ನಡೆದಿದ್ದೀನಿ. ಎಲ್ಲ ರೆಡಿ ಆಗ್ಬಿಟ್ಟು ಬಂದು ಈ ಥರ ನಡೆದ್ರೆ ಮತ್ತೆ ಬೇಗ ಕಿತ್ಕೊಬರ್ತಾಯಿದೆ. ಫಸ್ಟ್ ಟೈಮು ನವಿಲ್ನ ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು ಗೈಸ್. ಆ ಗೇಟಿನ ಮೇಲೆ ಕೂತಿದೆ ನೋಡಿ, ಝೂಮ್ ಮಾಡ್ತೀನಿ. ನೋಡಿ ಎಸ್, ಇದು ಝೂ 9:30 ಓಪನ್ ಆಗಿದೆ. ಆಡುಮಲ್ಲೇಶ್ವರ ಮೃಗಾಲಯ ಚಿತ್ರದುರ್ಗ ಅಂತ. ಸೊ ನಿಮಗೆ ಗೊತ್ತಿರೋಂಗೆ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀನಲ್ವ ನಾನು. ಸೊ ಚಾರ್ಜ್ ಕಡಿಮೆ ಇದೆ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಯಾಕಂದರೆ ಜೋಗಿ ಮಟ್ಟಿಗೆ ಬಿಡ್ತಾ ಇಲ್ಲ ಗೈಸ್, ಅಲ್ಲಿ ಬಿಡ್ತಾ ಇಲ್ಲ. ಈಗ ಅಂಕಲ್ ಜೊತೆ ಆಲ್ಮೋಸ್ಟ್ ಎಕ್ಸೈಸ್ ಮುಗಿಸ್ಕೊಂಡು ಇಲ್ಲೇ 1 ಅವರ್ ವೆಯ್ಟ್ ಮಾಡಿದೆ. ಆಮೇಲೆ ಇವಾಗ ಹೋಗ್ತಾ ಇದೀವಿ ಒಳಗಡೆ ಮೃಗಾಲಯ, ಹೆಂಗಿರುತ್ತೆ ನೋಡ್ಕೊಬರೋಣ. ಚಾರ್ಜ್ ಕಡಿಮೆ ಇದೆ, ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋದಕ್ಕೆ. ಬೇಗ ಚಾರ್ಜ್ ಖಾಲಿ ಆಗದೇ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. 40% ಇದೆ. ಟ್ರೈನ್ಗೆ ಹೋಗೋವರೆಗಿದ್ದರೆ ಓಕೆ, ಯಾಕಂದ್ರೆ ವೀಡಿಯೋ ಈಗ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿದೆ. ಇದೇ ನೋಡಿ ಆಡುಮಲ್ಲೇಶ್ವರ ಮಿನಿ ಝೂ. ಇಲ್ಲಿ ಎಂಟ್ರಿ ಟಿಕೆಟ್ 50 ರೂಪಾಯಿ ಇರುತ್ತೆ. ಸೊ ಮಾರ್ನಿಂಗ್ 9:30 ಓಪನ್ ಆಗಿದೆ. ಎಲ್ಲರೂ ಮಕ್ಕಳು ಕೂಡ ತುಂಬ ಜನ ಆಟ ಆಡೋಕ್ಕೆಲ್ಲ ಬರ್ತಾರೆ. ನಾವು ಹೋದಾಗ ಮಾರ್ನಿಂಗ್ ಅಲ್ವಾ, ಯಾರೂ ಅಷ್ಟೇನು ಇರಲಿಲ್ಲ. ಬಟ್ ನಾವೇ ನೋಡ್ಕೊಬಂದ್ಬಿಡೋಣ, ಇನ್ನೊಂದು ಪ್ಲೇಸ್ ಕವರ್ ಮಾಡಬೇಕಾಗಿತ್ತು ಅಂತ ಪ್ಲ್ಯಾನಿಂಗ್ ಇತ್ತು. ಚಂದ್ರವಳ್ಳಿಗೆ ಹೋಗಬೇಕಾಗಿತ್ತು. ಸೊ ಇಲ್ಲಿ ಆನ್ಲೈನ್ ಇಲ್ಲ ಗಾಯ್ಸ್, ಬರೀ 50 ರೂಪಾಯಿ. ಆಫ್ಲೈನೇ ಕೊಡಬೇಕು, ಹಣನೇ ಕೊಡಬೇಕಂತೆ. ನಾವು ಕೋಟೆಗೆ ಹೋಗಿದ್ದಾಗ ನೋಡಿ ಆನ್ಲೈನಲ್ಲಿ ತೊಗೊಂಡಿದ್ವಿ ಟಿಕೆಟು, ಅಲ್ಲಿ ದುಡ್ಡಿದ್ರೆ ಯೂಸ್ ಆಗ್ತಿರ್ಲಿಲ್ಲ. ಇಲ್ಲಿ ಆನ್ಲೈನ್ ಮಾಡಿಲ್ಲ, ಬರೀ ಕ್ಯಾಶೇ ಕೊಡಬೇಕು. ಕ್ಯಾಶ್ ಹಾಕೋಗಿಲ್ಲ ಅಂದರೆ ಕಷ್ಟ. ಲಾಸ್ಟಲ್ಲಿ ಒಬ್ರು ಹಿಂಗೆ ಕಾರಲ್ಲಿ ನಾನು ಡ್ರಾಪ್ ಹಾಕಿದ್ದಾರೆ, ಅದನ್ನು ವೀಡಿಯೋ ಮಾಡಿದ್ದೀನಿ, ತೋರಿಸ್ಕೊಡ್ತೀನಿ. ಆನ್ಲೈನಲ್ಲೂ ಅಮೌಂಟ್ ಇಟ್ಟಿರಬೇಕು, ಅಕೌಂಟಲ್ಲೂ ಫೋನ್ಪೇ ವರ್ಕಿಂಗ್ ಇರಬೇಕು, ವಿತ್ ಕ್ಯಾಶು ಇರಬೇಕು. ಎರಡು ಇದ್ರೇ ಈಗಿನ ಕಾಲದಲ್ಲಿ. ಕೋಟೆದಲ್ಲಿ ನೋಡಿ, ಅಲ್ಲಿ ಆನ್ಲೈನ್ ಅಷ್ಟೇ ಪೇಮೆಂಟ್. ಆ ಹುಡುಗನಿಗೆ ದುಡ್ಡು ಸೆಂಡ್ ಮಾಡಿದ್ದೆ ನಾನು, ಅದಕ್ಕೆ ನೋಡಿ ಹಿಂಗಿದೆ. ಅದು ಫೋಟೋ ತಗೊಂಡು ಒಂದು ಕಡೆಯಿಂದ ಸುತ್ತಾಡ್ಕೊಬರೋಣ, ಒಂದೊಂದು ಪ್ಲೇಸಿಂದ. ಒಂದೇ ಪಾಯಿಂಟಲ್ಲಿ ಎಲ್ಲಿದ್ದೀವಿ ನಾವು ಒಂದು ನೋಡಿಕೊಂಡು. ಇಂಗ್ಲೀಷಲ್ಲೇ ಇರೋದು, ಅದು ಐಡಿಯಾ ಇರಬೇಕು. ತೋಳ ಗುಳ್ಳೆನರಿ ಅಂತ ಹಾಕೋರೆ. ವೇರ್ ಇಸ್ ಗುಳ್ಳೆನರಿ? ಗುಳ್ಳೆನರಿ ಕಾಣ್ತಾಯ್ತಾ? ನೀನೇ ಗುಳ್ಳೆನರಿ ಅಂತ. ಅದು ನಮ್ಮನ್ನು ನೋಡಿ ಅನ್ಕೋತಾ ಇರುತ್ತೆ, ಇವನು ಯಾವನ್ ಗುರು ಅಂತ. ಎಲ್ಲಿ ಕಾಣ್ತಾ ಇಲ್ಲ, ಕಾಣ್ತಾ ಇದೆಯಾ ಈ ಪಡಿ ಬೆಳಕಲ್ಲಿ? ಎಲ್ಲಿ ಕಾಣ್ತಾ ಇದೆ? ಆಮೆ ನೋಡಿ ಗಾಯ್ಸ್, ಆಮೆ. ಇದು ಟಾಟಾಯ್ಸೇ ಬೇರೆ ಬರುತ್ತೆ, ಟರ್ಟೈಲೇ ಬೇರೆ ಬರುತ್ತೆ, ಗೊತ್ತಾ? ಡಿಫ್ರೆನ್ಸ್ ಇದೆ. ಹಾಲೋಯ್ ರೆಡ್ಲಿ ಟರ್ಟಲ್ ಇದು ಎಲ್ಲಿ ಬರುತ್ತೆ ಅಂದರೆ ಒಡಿಶಾದಲ್ಲಿ ಬರುತ್ತೆ. ಇದೇ ಸಮುದ್ರದಲ್ಲಿ ಜಾಸ್ತಿ ಇದೆ ಅಂತ ಅದು ಬರುತ್ತೆ. ಅದನ್ನು ರಾಮ್ಸರ್ ಸೈಟ್ ಅಲ್ಲ, ಯಾವುದೋ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಏನೋ ಮಾಡಿದ್ದಾರೆ ನೋಡಿ. ಇಲ್ಲಿ ಆಮೆ ಹೆಂಗೂ ಆಗ್ತಾಯಿದೆ. ಮೊಲೆ ಮತ್ತು ಆಮೆ ರೇಸಲ್ಲಿ ಫಸ್ಟ್ ಬಂದಿತ್ತು ಆಮೆ. ಯಾರೋ ಒಬ್ಬ ಹೇಳ್ತಿದ್ದೆ, ಒಂದು ಕಾಮಿಡಿ ಹೇಳ್ತಿದ್ದೀವಿ. ಒಂದು ಸರಿ ಒಬ್ಬ ಎಕ್ಸಾಮ್ಗೆ ಟೈಮ್ ಆಗಿರುತ್ತೆ, ಅವಾಗ ಆಮೆ ಸಿಗುತ್ತೆ ಅವನಿಗೆ, ಮತ್ತು ಒಂದು ಮೊಲ ಸಿಗುತ್ತೆ. ಅವ್ನು ಯಾವ್ದ್ರ ಮೇಲೆ ಹೋದರೆ ಫಸ್ಟ್ ಹೋಗ್ಬೋದು ಅಂದಾಗ, ನಾನು ಆಮೆ ಮೇಲೆ ಹೋಗ್ತೀನಿ ಅಂತ ಆಮೆ ಮೇಲೆ ಕೂತ್ಕೊಳ್ತಾನೆ. ಯಾಕೋ ಅಂತ ಕೇಳಿಸಿದಾಗ, ಒಂದು ಸರಿ ಆಮೆ ಮೊಲ ರೇಸ್ ಬಿಟ್ಟಿದಾಗ ಆ ಮೊಲನೇ ಸೋಲ್ಸಿದ್ದು ಇದು ಆಮೆ ಅಂತ ಹೇಳ್ತಾನೆ. ಸೊ ಇದ್ರ ಮೇಲೆ ಹೊತ್ಕೋಗಿ ಎಕ್ಸಾಮ್ ಬರೀತಾನೆ ಅವನು. ಕಾಮಿಡಿ. ಮೊಲನೇ ಸೋಲ್ಸಿತ್ತಲ್ಲ ಅದಕ್ಕೆ. ಯಬ್ಬಾವು ರಾಕ್ ಪೈಥಾನ್, ಮುಖ್ಯವಾಗಿ ಇಲಿಗಳು, ಬಾವಲಿ, ಅಕ್ಕಿ, ಜಿಂಕೆ ಮತ್ತು ಕಾಡಂತ ಇತ್ಯಾದಿ ಇಲಿಗಳು ಆಹಾರ ಏನೇನು ತಿಂತಿತ್ತು ಅಂತ. ಯಬ್ಬಾವು
ಎಲ್ಲಿ ಬ್ರೋ ಕಾಣಿಸ್ತಾ? ಇಷ್ಟೊಂದು ರಿಫ್ಲೆಕ್ಷನ್ ಮೇಲ್ಗಡೆ ಅವ್ರು ಕ್ಲೋಸ್ ಮಾಡಿದರೆ ಈ ಕಡೆಯಿಂದ ನಮಗೆ ವ್ಯೂ ಚೆನ್ನಾಗಿ ಕಾಣೋದು. ಮೇಲೆ ಓಪನ್ ಇಟ್ಟಿರೋದ್ರಿಂದ ಅದು ಸನ್ಲೈಟ್ ಕಾಣ್ತಾ ಇಲ್ಲ. ಮುಂಗಾರು ಮಳೆಯಲ್ಲಿ ಯಾವಾಗ ಅದು ಮೊಲ ಪಾಪ್ಯುಲೇಷನ್ ಆಯಿತು ಆವಾಗ ಯಾವುದೇ ಮೊಲ ಕಂಡ್ರೆ ದೇವದಾಸನೇ ಫಸ್ಟ್ ನೆನಪು ಬರೋದು. ಪಾಪ ಅದು ಒಂದೇ ಇದೆ, ಅದಕ್ಕೂ ಸಂಗಾತಿ ಇಲ್ಲ, ಅದಕ್ಕೆ ಅದು ದೇವದಾಸ ಥರ ಔಟೈತೆ. ಅಲ್ಲೊಂದು ಕೂತೈತೆ ಗಾಯ್ಸ್, ಅಲ್ಲೊಂದು ಕೂತೈತೆ, ಇಲ್ಲೊಂದು ಐತೆ. ಇದು ಗಂಡ ಹೆಣ್ಣು ಅಂತ ಗೊತ್ತಿಲ್ಲ, ದೇವದಾಸ ಅಂತ ಕರಿತೀವಿ. ಅದಕ್ಕೆ ಜೊತೆಯಲ್ಲಿದ್ದರೂ ಹೆಣ್ಣು ಅದು ದೇವದಾಸ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟೈತೆ. ಮೊಲದ ಮರಿ ಹಕ್ಕಿಗಳೇ ಸಕ್ಕತ್ತಾಗಿ ಕೂಗ್ತೈತೆ. ಸೌಂಡ್ ಕೇಳಿಸ್ತಾ ಇಲ್ವಾ? ಇಯರ್ಫೋನ್ ಹಾಕಿರೋದ್ರಿಂದ ನಾನು ಕೇಳಿಸ್ತಾ ಇಲ್ಲ. ನಾನು ಕಳಿತೀನಿ, ಅದನ್ನು ತೋರಿಸ್ತೀನಿ. ನವಿಲು ಗಾಯ್ಸ್, ಅದು ಹಕ್ಕಿಗಳ ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಸಖತ್ತಾಗಿ ಕೂಗ್ತಾ ಇದೆ. ಇದನ್ನು ಈ ಥರ ಎಲ್ಲ ಕೂಡಾಕೋಬಾರ್ದು ಅಂತಾರೆ, ಅದಕ್ಕೆ ಫ್ರೀಡಮ್ ಸಿಗಬೇಕು ಅಂತಾರೆ. ಖಂಡಿತ ಈ ಥರ ಝೂವಲ್ಲಿ ಇಟ್ಟರೆ ಇದು ಅಂತ, ಬಟ್ ನೋಡೋದಕ್ಕೆ ಅಂತ ಮಾಡ್ತಾರೆ, ಏನು ಮಾಡೋಕ್ಕಲ್ಲ. ಸಿಲ್ವರ್ ಫೆಸೆಂಟ್ ಇದನ್ನು ಎಂಕರೇಜ್ ಮಾಡಬೇಕು ಡಿಸ್ಕರೇಜ್ ಮಾಡಬೇಕು ಗೊತ್ತಿಲ್ಲ. ಪಕ್ಷಿಗಳು ಸ್ವತಂತ್ರವಾಗಿರಬೇಕು ಅಂತಾರೆ. ಚೆನ್ನಾಗಿದೆ ಇದು. ಜೀವಿತಾವಧಿ 15 ವರ್ಷವರೆಗೂ ಬದುಕುತ್ತಂತೆ. 18 ಸೆಂಟಿಮೀಟರ್ ಇರುತ್ತೆ. ಅದು ತಿನ್ನೋದು ಆಹಾರ ನೋಡಿ ಇಲ್ಲೇ. ನಾನು ಪಂಜರದ ಪಕ್ಷಿ ಅಂದರೆ ಅದಕ್ಕೆ ಚಿನ್ನದ್ದೇ ನೀವು ಏನಂತಾರೆ ಕೇಜ್ ಮಾಡಿ ಹಾಕ್ಸಿದ್ರು ಅದಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂದರೆ ಏನು ಮಾಡಿದ್ರೆ ಏನು ಪ್ರಯೋಜನ ಅಲ್ವಾ ಅನ್ನಂಗಿರ್ಬಿಡುತ್ತೆ ಸ್ವತಂತ್ರವಾಗಿ. ನಿಮಗೂ ಅಷ್ಟೇ ಒಂದು ಚಿನ್ನದ ಬೋನು ವಜ್ರ ಎಲ್ಲನೂ ಹಾಕಿ ಎಲ್ಲೂ ಹೋಗ್ಬಾರ್ದು, ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸ್ಟ್ರಕ್ ಆಗಲ್ವೇನೋ? ಹಂಗೆ ಓಡಾಡಬೇಕು, ಸ್ವತಂತ್ರವಾಗಿ ಎಲ್ಲ ನೋಡಬೇಕು, ಮನುಷ್ಯ ಚೇಂಜ್ ಆಗಬೇಕು, ಅದಕ್ಕೂ ಬಯಸಿರುತ್ತೆ. ಈಗ ಇದನ್ನೆಲ್ಲ ಗೂಡಲ್ಲಿ ಕೇಜಲ್ಲಿ ಕೂಡಾಕಿರೋದ್ರಿಂದ ನಮಗೆ ನೋಡೋಕ್ಕೆ ಒಂದು ರೀತಿ ವ್ಯೂ ಸಿಗುತ್ತೆ ಅಲ್ವಾ? ಇದನ್ನು ಸಂರಕ್ಷಣೆ ಮಾಡ್ತಾಯಿದ್ದಾರೆ ಓಕೆ, ಆಹಾರ ಕೊಡ್ತಾಯಿದ್ದಾರೆ ಓಕೆ, ಒಂದು ರೀತಿ ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ. ನೀವೇನಾದ್ರು ಅಂದ್ಕೊಂಡಿದ್ರೆ ಏನು ಕಮೆಂಟ್ ಮಾಡಿ ಗಾಯ್ಸ್. ಕಾಕಟೀಲ್ ಎಲ್ಲೋ ಗೋಲ್ಡನ್ ಪೆಸೆಂಟ್ ಅಂತ ಅಕ್ಕಿ. ಇದು ಕೋಳಿಗಳಿದೆ, ಅಲ್ಲಿ ಸಖತ್ತಾಗಿ ಕಾಣ್ತಾ ಇದೆ ಅದು ಕಲರು. ಇದನ್ನೆಲ್ಲ ನಾವು ಕಾಡಲ್ಲಿ ಹೋಗಿ ಪಕ್ಷಿಗಳನ್ನೆಲ್ಲ ನೋಡೋಕ್ಕಾಗಲ್ಲ, ಕ್ಯಾಮ್ರಾ ಫೋಟೋದಲ್ಲಿ ಮಾತ್ರ ನೋಡ್ಬೋದು. ಝೂ ಇರೋದ್ರಿಂದ ಇಲ್ಲಿ ನೋಡ್ಬೋದು. ಕರಡಿ ಮನೆಗೆ ದಾರಿ, ಕರಡಿ ಮನೆ ಆ ಕಡೆ ಅಂತ. ಅವ್ರು ಯಾವ ಕಡೆ ಹೋದರು? ಇಲ್ಲಿ ರೋಡ್ ಇಲ್ವಾ? ರೋಡ್ ಫಾಲೋ ಮಾಡ್ಕೊ ಹೋಗ್ಬೇಕು ನೀನು. ಈ ಕಡೆ ಯಾವುದೂ ಇಲ್ಲ ಗಾಯ್ಸ್. ಅದು ಫಾರೆಸ್ಟ್ ಏರಿಯಾ. ಕರಡಿ ಮನೆಗೆ ದಾರಿ ಅಂತಿದೆ. ಲೆಫ್ಟ್ ಹೋಗೋಣ ರೈಟ್ ಹೋಗೋಣ? ಲೆಫ್ಟೇ ಹೋಗೋಣ ಬನ್ನಿ. ಕರಡಿ ನೋಡೋಣ ಫಸ್ಟು. ನೋಡಿ ಇಲ್ಲಿ ಹೋದರೆ 5ನೇದು ಕರಡಿ ಮನೆ ಸಿಗುತ್ತೆ. ಕರಡಿ ಮನೆ ಆದಮೇಲೆ ಒಂದು ಗಾರ್ಡನ್ ಇದೆ. ಗಾರ್ಡನ್ ಆದಮೇಲೆ ಐ ಥಿಂಕ್ ಚಿರತೆ ಆದಮೇಲೆ ಹುಲಿ ಆದಮೇಲೆ ಜಿಂಕೆ ಆದಮೇಲೆ ಇನ್ನೊಂದು ಜಿಂಕೆ, ಆಮೇಲೆ ಜೀವ್ರಾ. ಫಸ್ಟೇ ನೋಡಿದ್ವಲ್ಲ ಅಲ್ಲಿ ಯಾವುದಾಗಿದೆ ಹೇಳಿ? ಪುಷ್ಪಪಕ್ಷಿ ಆಯಿತು, ಆಮೇಲೆ ಅಲ್ಲಿ ಇರೋಂಥ ಫ್ಲವರ್ಸ್ ಆಯಿತು. ಇನ್ನು ಯಾವುದಾದ್ರು ಇನ್ನೊಂದಿದೆ ಓತಿಕೆತೇನೋ. ಸೊ ಅವ್ರಿಗೆ ಇನ್ನೂ ನೋಡ್ತಾರೆ, ಟೈಮ್ ಕಳೆಯೋದು ಬೇಡ ಕಣೋ ಪ್ರಸಾದ್, ಬೇಗ ಓಡಾಡು, ತೋರಿಸೋ ಬೇಗ ವ್ಯೂ ಅಷ್ಟು ಕಡಿಮೆ ಆಗಲಿ. ರೆಸ್ಟ್ ಮಾಡೋದು ಚೆನ್ನಾಗಿ ಮಾಡೋರು. ಕರಡಿ ಫಸ್ಟ್ ಕರಡಿ ನೋಡೋಣ. ಕರಡಿದು ಚಿಕ್ಕ ವಯಸ್ಸಿಂದ ಕೇಳಿರೋ ಒಂದು ಸ್ಟೋರಿ ಏನು ಗೊತ್ತಾ? ಇಬ್ಬರು ಕಾಡ್ಗೆ ಹೋಗಿರ್ತಾರೆ. ಆವಾಗ ಕರಡಿ ಬಂದ್ಬಿಡುತ್ತೆ. ತಕ್ಷಣ ಒಬ್ಬ ಫ್ರೆಂಡು ಅವನ್ನ ಬಿಟ್ಟೋಗಿ ಮರ ಹತ್ಕೊಬಿಡ್ತಾನೆ. ಕರಡಿ ಮರ ಹತ್ತಲ್ವಾ, ಮರ ಹತ್ಕೊಬಿಡ್ತಾನಂತೆ. ಆವಾಗ ಇನ್ನೊಬ್ಬ ಫ್ರೆಂಡ್ ಅಂದ್ಬಿಡ್ತಾನೆ, ಸತ್ತವನಾಗಿ ಬಿದ್ಕೊಬಿಡ್ತಾನೆ. ಆ ಕರಡಿ ಬಂದು ಅವನು ಮೂಸ್ ನೋಡ್ಬಿಟ್ಟು ಸತ್ತೋಗಿದ್ದಾನೆ ಅಂದ್ಬಿಟ್ಟು ಹೋಗ್ಬಿಡುತ್ತೆ. ಆಗ ಅವ್ನ ಫ್ರೆಂಡ್ ಇಳಿದು ಬಂದಾಗ ಹೇಳ್ತಾನಂತೆ, ನೀವು ಫ್ರೆಂಡಿಗೆ ಮಾಡುವಂಥ ದ್ರೋಹ ಇದೇನಂತ. ಸೊ ಸತ್ತಿರೋರ್ನ ಕರಡಿ ಏನು ಮಾಡಲ್ಲಂತೆ, ಚಿಕ್ಕಗಳಿಗೆ ಕೊಟ್ಟು ಸಾಯಿಸುತ್ತಂತೆ. ಸಮುದ್ರ ನೋಡೋಣ ಯಾವಂಗಿದೆ ಕರಡಿ ಅಂತ. ಸರ್ ಎಲ್ಲಿ ಸರ್ ಕರಡಿ? ಆ ಕಡೆಯಿಂದ ಅಂತ ಕರಡಿ ಮನೆಗೆ ಹೋಗ್ತಾ ಇದ್ವಿ. ಕರಡಿ ನೋಡಬೇಕು ಅಂತ ಬೆಳಿಗ್ಗೆ ಹೊತ್ತು ಬಂದಿರೋದು ನಾವು. ಕತ್ಲೆಯಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ, ಕತ್ಲೆಗೆ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದ್ವಿ. ಆಡಿರೋರ್ಗೂ ಕರಡಿ ಹೆಸರು ಹಂಗೆ ಇರುತ್ತೆ. ಏನಿಲ್ಲ ಫಂಕ್ಷನ್ ಏನಾದ್ರು ಮಾಡಿದ್ರು ಕರಡಿನ ಮುಂದೆಯಿಂದನೇ ಹತ್ತಿರದಿಂದ ನೋಡಬೇಕು. ಕರಡಿ ಮೂಲೆಯಲ್ಲಿದೆ, ನನ್ನ ಹತ್ರ ಇದೆ. ನಾನು ನೋಡಿ ಅಲ್ಲಿ ಝೂ ಅಂದಾಗ ಕರಡಿ ನೋಡೋಕೆ ಹೋಗಿದ್ದೆ. ಫಸ್ಟ್ ಕಂಡು ಅನಿಮಲ್ ಇದೆ ಅಂದ್ಕೊಳ್ತೀನಿ, ಯಾಕಂದರೆ ಬೇರೆದು ಯಾವುದೋ ಇದು ಐಡ್ ಆಗಿತ್ತು. ಕರಡಿ ಅಂತ ಹೇಳಿ ನೆನಪು ಬರೋದೆ ಮೈ ಮೇಲೆ ಪೂರ ಕೂದಲಿರುತ್ತೆ, ಓಡಾಡ್ತಾ ಇರುತ್ತೆ, ಚಿಕ್ಕಳುಗಳಿಗೆ ಕೊಟ್ಟು ಸಾಯಿಸುತ್ತೆ ಅನ್ನೋದೊಂದು ಕೇಳಿದ್ದೆ. ಸೊ ಇವತ್ತು ನೋಡ್ತಾ ಇದ್ದೀನಿ 4ರಿಂದ 5 ಕರಡಿ ಇದೆ. ಮೊದಲು ನಮ್ಮ ಊರ ಕಡೆ ಹಳ್ಳಿಗಳ ಕಡೆ ಎಲ್ಲ ಕರಡಿ ಆಡ್ಸೋರು ಕರ್ಕೊಬರೋರು, ತಂತ್ರ ಹಾಕ್ಸೋರು ಎದುರ್ಕೊಂಡಿರೋರಿಗೆ ಅಂತೆಲ್ಲ. ಆ ಉಫ್ ಅಂತ ಊರ್ದಾಗ ಅದ್ರ ತಾಯ್ತ ಬರ್ತಿತ್ತಲ್ಲ, ಅದನ್ನು ತಗೊಂಡು ಕಟ್ಕೊಳ್ತಾ ಇದ್ರು. ಕರಡಿ ಕೂದಲು ಕಟ್ಟಿದ್ರೆ ಭಯ ಹೋಗ್ಬಿಡುತ್ತೆ, ಮತ್ತು ಏನೇನೋ ಇತ್ತು, ಅದನ್ನೆಲ್ಲ ನಂಬ್ತಾ ಇದ್ವಿ. ಇವಾಗ ಯಾರು ಕರಡಿಗಳ ಹತ್ರ ತಗೊಬರಲ್ಲ. ಸೊ ಇಲ್ಲಿ ನೋಡಿ ಸ್ವಲ್ಪ ಖುಷಿ ಆಯಿತು, ತುಂಬ ದಿನಗಳಾಗಿತ್ತು ಕರಡಿ ನೋಡಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಇಲ್ಲಿ ಕರಡಿ ಇದು ಡ್ರೆಸ್ ಹಾಕೊಂಡು ಅನಂತನಗರ ಹತ್ರ ಹೇಳ್ತಿರ್ತಾರೆ. ಹಲೋ, ಕರಡಿ ನೋಡಿದ್ವಿ. ತುಂಬ ಜನ ಕಪ್ಪಿದವನ್ನ ಕರಡಿ ನನ್ನ ಮಗನೇ ಅಂತ ಆಡ್ಕೊಳ್ಳೋದು ನೋಡಿರ್ತೀವಿ. ಕರಡಿ ಕೂದಲು ಆಮೇಲೆ ದೇಹದಲ್ಲಿ ಹೆಚ್ಚಾಗಿದ್ದವನು ಕರಡಿ ಅಂತ ಕರಿತೀವಿ. ಬನ್ನಿ ಹೋಗೋದಾ ನೆಕ್ಸ್ಟ್ ಪ್ಲೇಸ್ ಯಾವ್ದು ನೋಡೋಣ? ಯಾವುದಿದು? ಕಾಡು ಮಲ್ಲೇಶ್ವರನ ಮೃಗಾಲಯ. ನೋಡಿ ಇದು ದೊಡ್ಡದಾಗ, ಅದಕ್ಕೆ ಆಟ ಆಡೋಕ್ಕೆ ದೊಡ್ಡ ಪ್ಲೇಸ್ ಬೇಕಲ್ಲ ಕರಡಿಗಳಿಗೆ, ಅದಕ್ಕೆ ಜಾಗ ಮಾಡಿದ್ದಾರೆ. ಆ ಬೋನಿನ ಬಿಟ್ಟರೆ ಇಲ್ಲೆಲ್ಲ ಒಂದು ಆಟಾಡ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಓಪನ್ ಮಾಡ್ತಾರೆ ಅನ್ಸುತ್ತೆ ಬೋನ್. ಅದು ಇವಾಗಲೇ ಸುತ್ತಾಡ್ತಾ ಇತ್ತು. ಕೆಲವೊಂದು ಅನಿಮಲ್ಸ್ ಇರುತ್ತೆ, ಅದು ಜಾಸ್ತಿ ಜಾಗ ಬೇಕು, ಅದು ಯಾವಾಗಲೂ ಓಡಾಡ್ತಾ ಇರಬೇಕು, ಆಗ ಆಕ್ಟಿವ್ ಆಗಿರುತ್ತೆ. ಚಿರತೆ ನೋಡ್ಕೊಂಡು ಬನ್ನಿ. ಬಿಗ್ ಕ್ಯಾಟ್ ಅಲೈನ್ಸ್ ಅಂತ ನಮ್ಮ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ, ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆ ಗೊತ್ತಿರ್ಬೋದು. ಅದರಲ್ಲಿ 7 ಇಲ್ಲ 8 ಬಿಗ್ ಕ್ಯಾಟ್ ಸ್ಪೀಸೀಸ್ ಇದೆ. ಅದು ಹುಲಿ, ಚಿರತೆ, ಜಾಗ್ವಾರು, ಆಮೇಲೆ ಪೂಮಾ,
ಇನ್ನೂ 3 ಯಾವುದೋ ಬರುತ್ತೆ. ಸೊ ಇದನ್ನೆಲ್ಲ ಬಿಗ್ ಕ್ಯಾಟ್ ಅಲೈನ್ಸ್ ಮಾಡಿ ಎಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್. ಸ್ವಲ್ಪ ಬೇಕು ಅನ್ನೋರು ಸ್ವಲ್ಪ ಸರ್ಚ್ ಮಾಡಿ ಬಿಗ್ ಕ್ಯಾಟ್ ಅಲೈನ್ಸ್ ಬಗ್ಗೆ ನಾನು ಕೇಳಿದೆ. ಒಂದ್ಸರಿ ಎಕ್ಸಾಮ್ಗೆ ಕ್ವಶನ್ ಆಗಿತ್ತು, ಪ್ರಾಣಿಗಳ ಮನಸ್ಸು ನಮ್ಮಂತೆ ಅಂತ. ಚೆನ್ನಾಗಿದೆ ವರ್ಲ್ಡ್. ಅಲ್ಲಿ ಅದಕ್ಕೂ ಒಂದು ಮನಸ್ಸಿದೆ, ಅದು ನಮಗೆ ಯೋಚನೆ ಮಾಡುತ್ತೆ. ನಾವು ಕೆಟ್ಟದ್ದು ಬಯಸಕ್ಕೆ ಹೋದರೆ ಅದಕ್ಕೂ ತೊಂದರೆ ಮಾಡ್ತಾರೆ ಅಂತ ಅದು ತೊಂದರೆ ಮಾಡೋಕ್ಕೆ ನೋಡುತ್ತೆ. ನಿಮ್ಗೆ ಆದಷ್ಟು ಟ್ರೈ ಮಾಡಿ. ಏನೋ ಪ್ರಾಬ್ಲಮ್ ಮಾಡಿದ್ರೆ ಇದ್ರೆ ಏನೂ ಪ್ರಾಬ್ಲಮ್ ಆಗೋದು. ಚೆನ್ನಾಗಿ ಮಾಡಿದ್ರೆ ಇಲ್ಲಿ ಅದಿದೆ ಚಿರತೆ. ಅಲ್ಲಿ ಕೂತಿದೆ ನೋಡಿ ಗಾಯ್ಸ್, ಚಿರತೆ ಕಾಣ್ತಾ ಇದೆಯಾ? ಇಲ್ಲಿ ನೋಡೋಕ್ಕೆ ಇತ್ತೀಚೆಗೆಲ್ಲ ಹಳ್ಳಿಗಳ ಕಡೆ ತುಂಬ ಚಿರತೆಗಳ ದಾಳಿ ಅಂತ ನೋಡಿರ್ಬೋದು. ಒಬ್ಬ ಅದ್ರ ಬಾಲನೇ ಹಿಡಿದು ಹಿಂದ್ಗಡೆ ಸ್ಕೂಟ್ರಲ್ಲಿ ಕಟ್ಕೊಂಡು ಫಾರೆಸ್ಟ್ ಏರಿಯಾ ಕರ್ಕೊಂಡಿರ್ತಾರೆ. ಅದು ಕಾಮಿಡಿ. ಚಿರತೆಗಳ ಅವಳಿ ಹಳ್ಳಿಗೆ ಬರೋದು ಇದು ಜಾಸ್ತಿ ಆಗಿತ್ತು, ಫಾರೆಸ್ಟ್ ಏರಿಯಾ ಅಂತ ಹತ್ರ ಊರುಗಳಿರೋದ್ರೆ. ಈ ಎರಡಿದೆ ಅಕ್ಕಪಕ್ಕನೇ, ಒಂದು ಅಲ್ಲಿ ಕೂತಿದೆ, ಇನ್ನೊಂದು ಕೆಳಗಡೆ ಅದು ಮೈ ಕೆರಿತಾ ಇದೆ ಅಕ್ಕಪಕ್ಕನ ಮುಂದೆ. ಅಂದರೆ ನಾವು ಒಂದೇ ಅಂದ್ಕೊಂಡಿದ್ದೆ. ಚೀತಾ ಜಾಗ್ವಾರ್ ಮುಂದೆ ಬರಿ ಅಂತ ಕರೆಯೋದಂಗೆ ಅದನ್ನು, ಅದು ಲ್ಯಾಂಗ್ವೇಜ್ ಹಂಗೆ ಬರಲ್ಲ. ಇನ್ನೂ ಟಿಫಿನ್ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಸಪ್ಪು ಕೂತಿದೆ. ಆಹಾರ ಹಾಕಿಲ್ಲ ಅನ್ಸುತ್ತೆ. ಅಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ದ ನೋಡಿ ಈಗ ಕೆಳಗಡೆ ಇರೋದು. ಸಖತ್ ರಿಯಾಕ್ಷನ್. ಬಾರಪ್ಪ ಒಂದು ಸ್ವಲ್ಪ ಎದ್ದು ಈ ಕಡೆ. ಕ್ಯಾಟ್ ಅಲೈನ್ಸ್ ಇದೆಲ್ಲ ಕೊಟ್ಟಿ, ಹುಲಿ, ಚಿರತೆ, ಚೀತಾ, ಪೂಮಾ ಇವೆಲ್ಲ ಸೇಮ್ ಒಂದೇ ಕ್ಯಾಟಗರಿಯಲ್ಲಿ ಬರೋಂಥದ್ದು. ಬಿಗ್ ಕ್ಯಾಟ್ ಅಲೈನ್ಸ್ಲಿ ಅದಕ್ಕೋಸ್ಕರ ಇದನ್ನೆಲ್ಲ ಒಟ್ಟುಗೂಡಿಸಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ. ಈ ಕಡೆ ಬಾ ಹಂಗೆ. ಕಮಾನ್. ಚಿರತೆ ಏನು ಸೌಂಡ್ ಮಾಡುತ್ತೆ ಅಂತ ಬರ್ತಾ ಇದೆ ನೋಡಿ ಜಾಸ್ತಿ ಹತ್ರದಲ್ಲಿ. ಕಮಾನ್. ನಮ್ಮ ಹತ್ರ ವೀಡಿಯೋ ಮಾಡ್ಕೊಳ್ಳಿ ಅಂತಲೇ ಬರ್ತಾ ಇದೆ. ಬಾ ಕೊತ್ತಿ ಕರಿ ಅಂತ ಕರಿತೀಯಲ್ಲ, ನಾಯಿ ಕರಿ ಅಂತ ಕರಿತೀಯಲ್ಲ ವೀಡಿಯೋ. ಮರ್ಯಾಗಿ ನಿಂತಿದೆ ಗಾಯ್ಸ್, ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿದೆ. ಕಾಣಿಸ್ತಾ ಇಲ್ವಾ? ನೋಡಿ ಇಲ್ಲಿದೆ ಚಿರತೆ. ಸಖತ್ ಆ್ಯಕ್ಟಿವ್ ಇದೆ, ಅದ್ರ ಕಣ್ಣು ನೋಡಿ ಎಷ್ಟು ಅಲ್ಪ ಕಾಣ್ತಾ ಇದೆ. ಮೂಮೆಂಟ್ ಚಿರತೆ ಮೂಮೆಂಟ್. ಇಷ್ಟು ಹತ್ರದಿಂದ ಚಿರತೆ ಇದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಬನ್ನಿ, ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ ಇಲ್ಲಿಂದ. ಚಿರತೆ ಅದಕ್ಕೇನು ಡಿಸ್ಟರ್ಬ್ ಮಾಡದೇ ಇದ್ರೆ ಇದು ಏನು ಹುಡುಕ್ತಾ ಇದೆ. ಅದ್ರ ಪಟ್ಟ ಯಾವ ಥರ ಇದೆ ನೋಡಿ ಮೈ ಮೇಲೆ. ಇತ್ತೀಚೆಗೆ ಪ್ರಧಾನಮಂತ್ರಿ ಅವರು ಕೀನ್ಯಾದಿಂದ ಮತ್ತು ಸೌತ್ ಆಫ್ರಿಕಾದಿಂದ 23 ಚಿರತೆಗಳನ್ನ ನಮ್ಮ ಭಾರತಕ್ಕೆ ತರಿಸಿದ್ರು. ಅದು ಮಧ್ಯಪ್ರದೇಶದ ಕುನ್ನೋ ನ್ಯಾಷನಲ್ ಪಾರ್ಕಲ್ಲಿ ಬಿಟ್ಟಿದ್ರು. ತುಂಬ ಅದು ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗದೆ ತುಂಬ ಸಾವು ಕೂಡ ಆಯ್ತಾಯಿತ್ತು. ಮರಿಗಳು ಕೂಡ ಇದು ಇವಾಗ ಐ ಥಿಂಕ್ 20+ ಇದ್ದಾವೆ ಚಿರತೆಗಳು. ಅದನ್ನೆಲ್ಲ ನೋಡ್ಕೋಬೇಕು. ಮತ್ತೆ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಮತ್ತೆ ಕರೆಸ್ಬೇಕು ಅಂತ. ಕೀನ್ಯಾ, ನೈರೋಬಿ, ಸೌತ್ ಆಫ್ರಿಕಾ ಇಲ್ಲಿಂದ ಕರೆಸಿದ್ದು ಚಿರತೆಗಳು ಜಾಸ್ತಿ ಇದೆ ಅಂತ. ಇತ್ತೀಚೆಗೆ ಅದೇ ಯಾವುದೋ ಒಂದು ಐ ಥಿಂಕ್ ಜಿಂಬಾಬ್ವೆ ಅನಿಸುತ್ತೆ, ಅಲ್ಲಿ ಆಹಾರ ಶಾರ್ಟೇಜ್ ಆಗಿ ಎಷ್ಟೋ ಪ್ರಾಣಿಗಳು, ವನ್ಯಜೀವಿಗಳನ್ನ ಕೊಂದು ಆಹಾರವಾಗಿ ಎಲ್ಲರಿಗೂ ಸಪ್ಲೈ ಮಾಡಿತ್ತಂತೆ ಆ ದೇಶ. ಅಪ್ಪ ನೆನಪಿಸ್ಕೊಂಡ್ರೆ ಭಯ ಆಗುತ್ತೆ ವನ್ಯಜೀವಿಗಳನ್ನ ಕೊಲ್ಲೋದು ಅಂದರೆ. ಇಲ್ಲಿ ನೋಡಿ ಈಗ ರೆಸ್ಟ್ ಮಾಡ್ತಾ ಇದ್ದೆ, ಅಷ್ಟು ದೂರ ಇದೆಯಲ್ಲ ಕಾಣ್ತಿರ್ಲಿಲ್ಲ. ಅಲ್ಲಿರೋದು ನೋಡಿ ಹಿಂಗೆ ಗುರಾಯಿಸ್ತಾ ಇದೆ ನಮ್ಮನ್ನು, ಯಾವ ನೀವು ಬಂದಿರೋದು ಅಂತ. ಅಲ್ಲೊಂದು ಇಲ್ಲೊಂದು ಐ ಥಿಂಕ್ ಪೇರ್ ಅಂದ್ಕೊಳ್ತೀನಿ. ಒಂದು ಗಂಡು ಒಂದು ಹೆಣ್ಣಾದರೆ ಅದಕ್ಕೂ ಇರೋದಕ್ಕೆ ಸರಿಯಾಗುತ್ತೆ. ಸಂಗಾತಿ ಇದ್ದರೆ ಜಾಸ್ತಿ ವರ್ಷ ಬರ್ತವಂತೆ. ನಮಗೂ ಯಾರೋ ಸರಿ ಹೇಳಿದ್ದು ನೆನಪು. ಅಲ್ಲೊಂದು ಇಲ್ಲೊಂದು. ಅವನಲ್ಲಿ ಮಾತಿಲ್ಲ, ಕತೆ ಇಲ್ಲ, ಮುಖ ಭಾಷೆ. ಹತ್ರಕ್ಕೆ ಬಂದ್ರಲ್ಲ ಖುಷಿ ಆಯಿತು ಕಂಡ್ರೆ. ಡಿಫ್ರೆಂಟ್ ಟೈಪ್ ಯಾವುದಿದೆ ಅಂತ ಅಬ್ಸರ್ವ್ ಡಿಫ್ರೆನ್ಷಿಯಲ್ ಆ್ಯಂಡ್ ಅಕ್ನಾಲೆಜ್ ಚೀತಾ ಫೀಚರ್ಸ್, ಜಾಗ್ವಾರ್ ಫೀಚರ್ಸ್ ಏನಿರುತ್ತೆ ಅಂತ, ಮತ್ತು ಪ್ಯಾಂಥರ್ಸ್ ಫೀಚರ್ಸ್ ಏನಂತ 3 ಇದೆ. ಲಿಯೋಪಾರ್ಡ್ ಪ್ಯಾಂಥರ್ ಅಂತ ಕರೀತಾರೆ, ಅದ್ರ ಫೀಚರ್ ಏನಂತಿದೆ ಅಂತ. ಬ್ಲ್ಯಾಕ್ ಮತ್ತು ರಫ್ ಸ್ಪೋರ್ಟ್ ಮೈ ಮೇಲೆ ಆ ಥರ ಕಂಡು ಬರುತ್ತೆ. ಸ್ಲೀಕ್ ಆ್ಯಂಡ್ ಸ್ಲಿಮ್ ಆಗಿರುತ್ತೆ. ಪಗ್ ಮಾರ್ಕ್ ವಿತ್ ನೈಲ್ ಮಾರ್ಕ್ ರಿಸೆಂಬಲ್ ದ ಫುಟ್ ಪಾಯಿಂಟ್ ಆಫ್ ಡಾಗ್. ಸ್ಮಾಲ್ ಹಿ ವಿತ್ ಐಸ್ ಕೇರ್ ಇರುತ್ತೆ. ಸಿಂಬಲ್ ಆಫ್ ಸ್ಪೀಡ್ ಜಾಸ್ತಿ ಇರುತ್ತೆ. ಚೀತಾದು ಬಿಟ್ವೀನ್ ಡಾಗ್ ಆ್ಯಂಡ್ ಕ್ಯಾಟ್ ಫ್ಯಾಮಿಲಿಗೆ ಸೇರಿರುತ್ತೆ ಇದು ಅಂತ. ಆ್ಯಂಡ್ ಆಲ್ಸೋ ರಿಸಲ್ಟ್ ಸ್ಪಾಟ್ ವಿತ್ ಸ್ಪಾಟ್ ಇನ್ ದ ಸೆಂಟರ್. ಜಾಗ್ವಾರಲ್ಲಿ ಆ ಥರ ಸೆಂಟರಲ್ಲಿ ಸ್ಪಾಟ್ ಒಂಥರ ಸುತ್ತ ಇದ್ದು ಮಧ್ಯದಲ್ಲಿ ಇದು ಬರುತ್ತೆ. ಮತ್ತು ಅಬ್ಸಸ್ ಆ್ಯಂಡ್ ಬಲ್ಜಿ ಆಗಿರುತ್ತೆ, ಶೇಪು ಆಗಲಾಗಿರುತ್ತೆ. ಚೀತಾ ಸ್ಲಿಮ್ ಆಗಿರುತ್ತೆ, ಇದು ಸ್ವಲ್ಪ ಬಲ್ಜ್. ಪಗ್ ಮಾರ್ಕ್ ಇಸ್ ಲಾರ್ಜ್ ಆಗಿರುತ್ತೆ. ಲಾರ್ಜ್ ಸೈಜ್ ಶೇರ್ಡ್ ವಿತೌಟ್ ಸ್ಕೇರು. 50 km/h ಸ್ಪೀಡಲ್ಲಿ ಓಡುತ್ತದೆ. ವೆರಿ ಸ್ಟ್ರಾಂಗ್ ಆನ್ ಸಿಂಬಲ್ ಆಫ್ ಸ್ಟ್ರೆಂತ್ ಆ್ಯಂಡ್ ಹೆಲ್ಪ್. ಓನ್ಲಿ ಬಿಗ್ ಕ್ಯಾಟ್ ಇನ್ ಸೌತ್ ಅಮೇರಿಕಾ. ಬಿಗ್ ಕ್ಯಾಟ್ಗಳು ಎಲ್ಲಿ ಕಂಡು ಬರುತ್ತೆ ಫ್ಯಾಮಿಲಿ ಇದ್ರದ್ದು ಅಂದರೆ ಜಾಗ್ವಾರ್ದು ಇದೆಲ್ಲ ಸೌತ್ ಆಫ್ರಿಕಾ ಬರುತ್ತೆ. ಲಾಸ್ಟಲ್ಲಿದೆ ಲಿಯೋಪಾರ್ಡ್ ಪ್ಯಾಂಥರ್ ಕಂಡು ಬರುತ್ತೆ ಅಂತ. ರಿಸಲ್ಟ್ ಸ್ಪಾಟ್ ವಿತೌಟ್ ಸೆಂಟರ್ ಸ್ಪಾಟ್. ಸೆಂಟರ್ ಸ್ಪಾಟ್ ಇದ್ದರೆ ಅದು ಜಾಗ್ವಾರ್ ಆಗುತ್ತೆ. ಸೆಂಟರ್ ಸ್ಪಾಟ್ ಇಲ್ಲ ಅಂತ ಹೇಳಿದ್ರೆ ಅದು
ಲಿಯೋಪಾರ್ಡ್ ಪ್ಯಾಂಥರ್ ಆಗುತ್ತೆ. ನ್ಯಾರೋ ಆ್ಯಂಡ್ ಸ್ಲೆಂಡರ್ ಆಗಿರುತ್ತೆ. ಮೀಡಿಯಮ್ ಸ್ಲೆಡ್ಜ್ ಫಗ್ಗು, ಮೀಡಿಯಮ್ ಸೈಜ್ ಹೆಡ್ ವಿತೌಟ್ ಐಸ್ ಕೇರು. ಓಕೆ, ನೆಕ್ಸ್ಟು 60 km/h ಓಡುತ್ತೆ. ಓಹೋ, ಗುಡ್ ಕ್ಲಿಂಬರ್, ಇಟ್ ಕ್ಯಾನ್ ಕ್ಲಿಮ್ ದ ಟ್ರೀ ಹೋಲ್ಡಿಂಗ್ ದ, ಅದು ಮರ ಹತ್ತತ್ತೆ. ಪ್ರೇ ವಿತ್ ದ ಜಾಸ್, ಎಕ್ಸಲೆಂಟ್ ಕ್ಲಿಂಬರ್ ಆಫ್ ದ ಬಿಗ್ ಕ್ಯಾಟ್ ಫ್ಯಾಮಿಲಿಲೇ ಇದು ಚೆನ್ನಾಗಿ ಹತ್ತದು. ಸಖತ್ತಾಗಿದೆ ಅಲ್ಲ ಜಾಗ್ವಾರ್ ಇನ್ಫಾರ್ಮೇಷನ್. ಸ್ಪಾಟ್ ಪ್ಯಾಟ್ರನ್ ಅಂತ ಅದೇ ಗೊತ್ತಾಗಿದ್ದು. ಚೀತಾ ಸ್ಪೀಡ್ ಎಷ್ಟು ಗೊತ್ತಾ ಗಾಯ್ಸ್? 0 ಇಂದ 120 km/h ಇನ್ 6 ಸೆಕೆಂಡ್ ಅಂತೆ. ಅಷ್ಟು ಸ್ಪೀಡಾಗಿ ಓಡುತ್ತೆ ಚೀತಾ. ಅಟ್ಯಾಕಿಂಗ್ ನೋಡಿರ್ತೀರಲ್ಲ ನೀವೇ. ನೋಡಿ, ಜಿಂಕೆ ಮತ್ತು ಹುಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಅನಿಮಲ್ ಕಂಪೇರ್ ಮಾಡಿದ್ರೆ ಜಿಂಕೆ ಸ್ಪೀಡ್ ಜಾಸ್ತಿ ಇರುತ್ತೆ. ಅದು ಬದುಕಕ್ಕೆ ಹೋರಾಟಕ್ಕೋಸ್ಕರ ಓಡುತ್ತೆ. ಇದು ಅದರ ಆಹಾರ ತಿಂದು ಅದು ಕೂಡ ಬದುಕಕ್ಕೆ. ಒಂದು ವೇಳೆ ಆಹಾರ ಹುಲಿ ಸಿಗದೆ ಹೋದರೆ ಬೇರೆ ದಿನನೂ ಬದುಕಿರ್ಬೋದು. ಬಟ್ ಒಂದಿನ ಆಹಾರ ಆಗ್ಬಿಟ್ರೆ ಜಿಂಕೆ ಅದರದ್ದು ಡೆತ್ ಅಂತ. ಈ ಪ್ರಕೃತಿನೇ ಹಂಗೆ, ಒಂದೊಂದು ಸಾಯಿಸಿ ಇನ್ನೊಂದು ಬದುಕ್ತಾ ಇದೆ ಅಲ್ವಾ? ಒಂದು ಗಿಡನ ಕೂದು ಅದನ್ನು ತಿಂದು ನಾವು ಬದುಕ್ತೀವಿ ಹಂಗೆ. ಇದ್ಯಾವುದು ಇದು? ಹುಲಿ ಅನಿಸುತ್ತೆ. ಎಲ್ಲಿದೆ ಹುಲಿ ನೋಡೋಣ. ಇಂಡಿಯಾದ ನ್ಯಾಷನಲ್ ಅನಿಮಲ್ ಟೈಗರ್ ಕಾಣಿಸ್ತಾ ಇಲ್ಲ ಗಾಯ್ಸ್. ಅದನ್ನು ಒಂದ್ಸಲ ನೋಡಬೇಕಾಗಿತ್ತು. ಬಟ್ ಯಾವ ಕಡೆ ಇರ್ಬೋದು ಅಂತಲೂ ಐಡಿಯಾ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಅಲ್ಲಿದ್ದರೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಹೋದ್ಸರಿ ನರೇಂದ್ರ ಮೋದಿ ಅವರು ಹಿಂಗೆ ಬಂಡೀಪುರಕ್ಕೆ ಬಂದಿದ್ದಾಗ ಒಂದೂ ಕಾಣಲಿಲ್ಲ ಅವ್ರಿಗೆ ಹುಲಿ. ಅದು ಕೂಡ ನ್ಯೂಸ್ ಆಗಿತ್ತು. ಯಾಕಂದರೆ ಹೈಯೆಸ್ಟ್ ಸೆಕೆಂಡ್ ಸ್ಥಾನದಲ್ಲಿರೋದೇ ನಾವು ಕರ್ನಾಟಕ. ಹುಲಿಗಳ ಸಂಖ್ಯೆ 563 ಇದೆ. ಮಧ್ಯಪ್ರದೇಶದಲ್ಲಿ 760 ಆಗಿದೆ ಅನ್ಸುತ್ತೆ. ಎಲ್ಲಿ ಕಾಣಿಸ್ತಾನೆ ಇಲ್ಲ ಸ್ಪಾಟ್ ಹುಲಿಗಳ ಸಂತತಿ ಜಾಸ್ತಿ ಮಾಡಬೇಕು. T2 ಇದಾಗಿರುತ್ತೆ ಅನ್ಸುತ್ತಲ್ಲ. ಅದು ಚಿಕ್ಕದ ಬಟ್ ಐಟಿ ಬಿಟ್ಟರೆ ದಪ್ಪ ವಯಸ್ಸಾಗಿರೋದು ಚಿಕ್ಕದೇ. ಅದು ಅಷ್ಟೇ. ಎಷ್ಟು ವರ್ಷ ಬರ್ತದೆ? 13-15 ವರ್ಷ. 3-5 ವರ್ಷ ಅಷ್ಟೇ. ಆ ಕಡೆ ಹೋಗಿದ್ದಾರೆ ಗಾಯ್ಸ್. ಸೌಂಡ್ ಕೇಳಿಸ್ತಾ ಇರ್ಬೋದು. ಚಿರತೆ ಅಲ್ಲಿ ಒಳಗಡೆ ರೂಮಲ್ಲಿ ಇತ್ತಲ್ಲ, ಅದು ಸೌಂಡ್ ಮಾಡ್ತಾ ಇದ್ದಾರೆ. 2 ಬಿಟ್ಟಿದ್ರು ಅಲ್ಲಿ. 5 ದೊಡ್ಡ 2 ಮರಿ. ಬೇಕಾದ ಪಡ್ಕೊಳ್ತಾರೆ. ನಮ್ಮ ಆಹಾರ ಪದ್ಧತಿನೂ ಹಂಗೆ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿರೋದಲ್ವ? ಒಂದು ದಿನಕ್ಕೆ ಒಂದೇ ಟೈಮ್ ಊಟ ಮಾಡೋದಾಗಿದೆ. ಫಾಸ್ಟಿಂಗ್ ಅದು. ನವಧಾನ್ಯಗಳು, ಫ್ರೂಟ್ಸು, ಈ ಥರ ಎಲ್ಲ ಜಾಸ್ತಿ ಒನ್ ಟೈಮ್ಗೆ ಇದು ಮಾಡ್ಕೊಂಡಾಗುತ್ತೆ. ಈ ಕಡೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡ್ಕೋಣ. ಒಟ್ಟಲ್ಲಿ 8-10 kg ಮಾಂಸ ವೆರೈಟಿ ಕಾಣ್ತಾ ಇಲ್ಲ. ಮಾರಪ್ಪ ಹುಲಿರಾಯ, ಈ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ತೀವಿ. ಸ್ವಲ್ಪ ಎನ್ಸುತ್ತಾ ಇದ್ದಾರೆ. ಬಂದರೆ ಒಳ್ಳೇದಾಗತ್ತೆ, ನೋಡ್ಕೊಬೋದು. ಅಲ್ಲಿ ಮನೆ ರೀತಿ ಇದೆಯಲ್ಲ, ಅದ್ರ ಹಿಂದೆ ಇದೆ. ಅದು ಹಾಕಿರೋದು ಅದ್ರ ಮೇಲೆ ಹತ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಅದು ಹೈಡ್ ಮಾಡ್ಕೊಳಕ್ಕೆ ಅದ್ರ ನೆರಳಿದೆಯಲ್ಲ, ಅದ್ರ ಮಧ್ಯೆ ಬಂದು ಕೂತ್ಬಿಟ್ಟಿರೋ ಸಗದಾಗ ಕಾಣೋದು. ಒಂದು 5 ನಿಮಿಷ ಪೇಷನ್ಸ್ ಇದ್ರೆ ಹುಲಿ ನೋಡ್ಕೋಣ. ತಾತ ಅವರು ಕೂಡ ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ತಾತ ಅವರೇ ಕರೀರಿ, ಏನಾದರೂ ಬರ್ಲಿಕ್ಕೆ. ಕಾಡಿನ ರಾಜ ಸಿಂಹ ಆದ್ರೆ ಗಾಂಭೀರ್ಯ, ಈ ಅಟ್ಯಾಕಿಂಗ್ ಎಲ್ಲ ಹುಲಿ ಫಸ್ಟ್. ನೋಡಿ ಗಾಯ್ಸ್, ಲುಕ್ ನೋಡಿ, ನೆರಳು ನೋಡ್ಕೋಗ್ತಾ ಇದೆ. ಸಕ್ಕತ್ತಲ್ವಾ? ಸಕ್ಕತ್ತ ಕಾಣ್ತಾ ಐತೆ. ಅಲ್ಲಿ ಯಾವ ರೀತಿ ನೋಡ್ತಾ ಇತ್ತು. ಆಟ ಆಡಕ್ ಬರ್ತಾ ಇದೆ. ಅದು ಇನ್ನೊಂದು ಬಾ 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 ಬಾ. ಸಕ್ಕತ್ ಗುರು, ಏನ್ ಇಷ್ಟು ದಪ್ಪ ಐತೆ. ನಮಗೋಸ್ಕರ ಆಟ ತೋರಿಸ್ತಾ ಇದೆ ಈಗ. ಯಾವುದೋ ಗೇಮ್ ಆಡ್ತಾ ಇದೆ, ನಮಗೆ ನೋಡೋಣ.
ಆ ಥರ ಟೈರ್ ಹಾಕೋಬೇಕು. ಅದೇನು ಟೈರ್ ಇಟ್ಕೊಂಡು ಮರಿಕೊಳತ್ತಾ? ಅವಕ್ಕೇನು ಸಿಗಲ್ವಲ್ಲ ಪಾಪ, ಏನೋ ಒಂದು ಇಟ್ಕೊಂಡು. ಸರ್ ಇನ್ನೊಂದಿನ ಅಟ್ ಎ ಟೈಮ್ ಎರಡನ್ನೂ ಬಿಟ್ಟರೆ ಆಟ ಆಡ್ತಾವಲ್ಲ, ಜಗಳ ಆಗುತ್ತೆ ಅಂತ. ನೋಡು ವಯಸ್ಸು ಚಿಕ್ಕದಾದ್ರೆ ಸ್ಟ್ರಾಂಗ್ ಆಗಿದೆ. ಅದು ಇಷ್ಟ ಇದೆಯಾ? ಇದಕ್ಕಿಂತ ಹೈಟ್ ಇದೆ ಅಂತ ಹೇಳಿ. ಇದು ಮೇಲ ಸರ್, ಇದು ಸೂರ್ಯ. ಜಮೀರ್ ಅಹಮದ್ ಹೇಳ್ತಾರಲ್ಲ ಸೂರ್ಯ, ಇದಕ್ಕೇನು ಹೇಳ್ತೀಯಪ್ಪ? ಸೂರ್ಯ ನಾನ ಸೂರ್ಯ ಅನ್ಕೊಂಡಿರುತ್ತೆ. ನಾನೇ ಸೂರ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಝೂಮ್ ಮಾಡಿದ್ರೆ ಕ್ಲಾರಿಟಿ ಹೋಗ್ಬಿಡುತ್ತೆ, ಬಟ್ ಅದು ಕೂತಿರೋ ನೋಡಿ ಯಾವ ರೀತಿ ಗಾಂಭೀರ್ಯವಾಗಿ ಕಾಣಿಸ್ತಾ ಇದೆ ಅಲ್ಲ. ಅಲ್ಟಿಗಿರೋ ಅದ್ರ ಬಾಡಿ, ಅದ್ರ ಹುಲ್ಲು. ಏನು ಅಲ್ಲೋಡು, ನಿನ್ನ ನೋಡ್ತಾ ಐತೆ ಅಲ್ಲಿ, ನಿನ್ನ ನೋಡ್ತಾ ಐತೆ ಬೆಕ್ಕು. ನೋಡ್ಕೊಳ್ರು, ಅದು ಏನು ನೋಡ್ತೀರಾ? ನಂಗೆ ಕೂತ್ಬಿಟ್ಟೈತೆ ಅದು ಸಮಾಧಾನಕ್ಕೆ. ಮತ್ತೆ ಎದ್ದೋಗುತ್ತೆ ಆ ಕಡೆ. ಪ್ರಾಣಿ ಸಂರಕ್ಷಣೆ ಅಂತ ಅನ್ಕೋಬೇಕು, ಅದಕ್ಕೆ ಫ್ರೀಡಮ್ ಇಲ್ಲ ಅನ್ಕೋಬೇಕು, ಗೊತ್ತಿಲ್ಲ. ನಲ್ಲಿ ಶುಡ್ ಬಿ ಅಂಕಲ್, ಸೂರ್ಯ ಅಂಕಲ್. ಮನೆ ಗಾಯ್ಸ್ ಹೋಗೋಣ ನೆಕ್ಸ್ಟ್. ಸಖತ್ ವ್ಯೂ ಇತ್ತು ಮಾತ್ರ ಟೈಗರು. ಯಾವುದೇ ಆದರೂ ಅಷ್ಟೇ ಗಾಯ್ಸ್, ಒಂದು 5-10 ನಿಮಿಷ ನೋಡ್ತಾರೆ ಮತ್ತೆ ಹೋಗ್ಬಿಡ್ತಾರೆ. ಸ್ಟೇಟ್ಯೂನ್ ಬನ್ನಿ, ನೆಕ್ಸ್ಟು ಹೋಗೋಣ ಯಾವುದಿದೆ ಅಂತ ನೋಡೋಣ. ಯಾವ್ದಾದ್ರು ನೋಡಿದ್ರಿ? ಈಗ ಉಷ್ಟ್ರಪಕ್ಷಿ ನೋಡಿದ್ರಿ, ಅಲ್ಲಿ ಸ್ವಲ್ಪ ಇದು ನೋಡಿದ್ರಿ, ಕರಡಿ ನೋಡಿದ್ರಿ, ಚಿರತೆನ ಜಾಗ್ವಾರ, ಲಿಯೋಪಾರ್ಡು ನೀವೇ ಹೇಳಬೇಕು. ಆಮೇಲೆ ಹುಲಿ ನೋಡಿದ್ದೀವಿ. ನೆಕ್ಸ್ಟ್ ಯಾವುದಿದೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇಷ್ಟು ಹಚ್ಚ ಹಸಿರು ಕಾಣ್ತಾ ಇದೆ, ನೋಡೋಕೆ ಖುಷಿ ಅನಿಸುತ್ತೆ. ಈ ಸಮ್ಮರಲ್ಲಿ ನೀರು ಹಾಕಿ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಗ್ರೀನರಿ ಆಗಿರುತ್ತೆ ಅಲ್ವಾ. ನೆಕ್ಸ್ಟ್ ಯಾವುದು? ನೀವು ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕೇಳಿರ್ತೀರಾ. ಎವರ್ ಗ್ರೀನ್ ಫಾರೆಸ್ಟು ಟ್ರೋಪಿಕಲ್ ರೀಜನ್ ಇರುತ್ತೆ, ಅಂದರೆ 0 ಡಿಗ್ರಿಯಿಂದ 15 ಡಿಗ್ರಿ ಬರುತ್ತಲ್ಲ ನೋಡಿ, ಭೂಮಿದು ಈಕ್ವಟೋರಿಯಲ್ ರೀಜನ್ ಅಲ್ಲ. ಅಲ್ಲಿ ಏನಕ್ಕೆ ಆ ಥರ ಎವರ್ ಗ್ರೀನ್ ಫಾರೆಸ್ಟ್ ಇರುತ್ತೆ ಅಂದರೆ, ಯಾವಾಗಲೂ ಹಚ್ಚ ಹಸಿರುವಾಗಿರುತ್ತೆ, ಎತ್ತೆತ್ತರವಾಗಿರುತ್ತೆ ಮರಗಳು. ಸೊ ಕೆಳಗಡೆ ಚಿಕ್ಕ ಚಿಕ್ಕ ಗಿಡಗಳು, ಮರಗಳು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಸೂರ್ಯನ ಬಿಸಿಲಿನ ಕೆಳಗಡೆ ಬೀಳಕ್ಕೆ ಬಿಟ್ಟಿರಲ್ಲ, ಎಲ್ಲ ಮರಗಳು ಒಂದಕ್ಕೊಂದು ಮೇಲ್ಗಡೆನೇ ಹೆಣ್ಕೊಬಿಟ್ಟಿರ್ತವೆ. ಅದನ್ನೆಲ್ಲ ಬ್ರೆಜಿಲ್ ಅಲ್ಲೆಲ್ಲ ನೋಡ್ಬೋದಾಗಿತ್ತು, ಅದು ಕೂಡ ಈಕ್ವಟೋರಿಯಲ್ ರೀಜನ್ ಎಲ್ಲ ಇರುತ್ತಲ್ವಾ. ನೋಡಿ, ಇದು ಚುಕ್ಕಿ ಜಿಂಕೆ ಇದು ಅಂತ, ಆಕ್ಸಿ ಫಾಕ್ಸಿಸ್ ಅಂತನಾ? ಹಾಂ, ಆಕ್ಸಿಸ್ ಅಂತ ಕರೀತಾರೆ ಇದನ್ನು. ನೋಡಿ, ಚುಕ್ಕಿ ಜಿಂಕೆ. ಒಂದು ಹಾಡಿದೆಯಲ್ಲ ಉಪೇಂದ್ರ ಅವ್ರದ್ದು, ಹೂವೇ 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 ಹೂವೇ, ಆ ಸಾಂಗಲ್ಲಿ. ಓ ಜಿಂಕೆ ನಿನ್ನ ಮೈಯ ಮೇಲೆ ಚುಕ್ಕಿ ಇಟ್ಟೋರು, ಹಾಂ, ನಿನ್ನ ಮೈಯ ಮೇಲೆ ಚುಕ್ಕಿ ರಂಗೋಲೆ. ಆ ಥರ ಲೈನ್ಸ್ ಬರುತ್ತಲ್ಲ, ಅದರಲ್ಲಿ ಸಕಲಾಗಿದೆ. ನನ್ನೇನೆ ನೋಡ್ತಾ ಇದ್ರೆ ಬನ್ನಿ ಹಂಗೆ ನೋಡಿ. ಅದರಲ್ಲೂ ಅಷ್ಟೇ ಒಂದು 2-3ಕ್ಕೆ ಕೊಂಬಿದೆ. ಕೊಂಬಿರೋದು ಬಾಯ್ಸ್ ಇಲ್ಲದೆ ಇರೋದು ಗರ್ಲ್ಸ್ ಆಗುತ್ತೆ. ಈಸಿಯಾಗಿ ಡಿಫ್ರೆನ್ಸಿಯೇಷನ್ ಮಾಡೋದು. ಅದರಲ್ಲೂ ಸ್ವಲ್ಪ ಗುದ್ದಾಡ್ಕೊಂಡು 4 ಇದೆ, ಇಲ್ಲೊಂದು ಸ್ವಲ್ಪ ಇದೆ. ಅದಕ್ಕೆ ಮನೆ ಥರ ಇದೆ, ಒಳಗಡೆ ಹಾಕ್ಬಿಡ್ತಾರೆ. ಇದೇನಾದ್ರು ಮೇವು ಹಾಕಿದ್ರೆ ಹಾಕ್ಬಿಡ್ತಾರೆ ಅನ್ಸುತ್ತೆ. ಅದು ಕೃಷ್ಣ ಮೃಗ, ಅದು ಕೊಂಬಂಗಿತ್ತು. ಇದು ಚುಕ್ಕಿ ಜಿಂಕೆ, ಇದು ಕೊಂಬಿಂಗಿದೆ. ಇದೆಲ್ಲ ವೆರೈಟಿ ಎಲ್ಲ ಇದೆ ಗಾಯ್ಸ್. ಅದು ಜಿಂಕೆಗಳದು ನನಗೆ ಅದು ತುಂಬ ವೆರೈಟಿ ಇದ್ರದ್ದು ಗೊತ್ತಾಗ್ತಾ ಇದೆ, ಬಟ್ ಅದು ಹೆಸರುಗಳು ಬರ್ತಾ ಇಲ್ಲ. ಬೇಲೋ ಸರ್ ಅವರ ಡ್ಯಾನ್ಸಿಂಗ್ ಡೀರ್ ಅಂತ ಕೇಳಿರ್ತೀರಾ? ಆ ಜಿಂಕೆ ತಪ್ಪಿಸ್ಕೊಳ್ಳೋಕೆ ಓಡಾಡ್ತಾ ಡ್ಯಾನ್ಸ್ ಮಾಡ್ಕೋಗುತ್ತೆ. ಮಣಿಪುರದಲ್ಲಿ ಏನೋ ಕಂಡು ಬರುತ್ತೆ ಅದು. ಆಮೇಲೆ ಮಸ್ಕ್ ಡೀರ್ ಅಂತ ಬರುತ್ತೆ. ಮಸ್ಕ್ ಡೀರ್ ಬರೋದು ಐ ಥಿಂಕ್ ಜಾರ್ಖಂಡ್, ಛತ್ತೀಸ್ಗಢ ಕಡೆ ಅನ್ಸುತ್ತೆ, ಅಲ್ಲೂ ಕೂಡ ಬರುತ್ತೆ, ಕಂಡು ಬರುತ್ತೆ ಮಸ್ಕ್ ಡೀರ್ ಅಂತ. ನೋಡಿ ಇಲ್ಲಿ 2 ಕಿತ್ತಾಡ್ತಾ ಇದೆ. ಅದು ಕೊಂಬಿದೆ, ಅದು ಇದು ಮಾಡ್ತಾ ಇದೆ. ಇದು ಕೊಂಬಿಲ್ಲ ಆದರೂ ಫೈಟ್ ಮಾಡೋಕ್ಕೆ ಹೆಂಗೆ ಇದು ಮಾಡ್ತಾ ಇದೆ. ಈ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ, ಅದಕ್ಕೆ ಯೋಚನೆ ಮಾಡೋಷ್ಟು ಮೆದುಳು ಅಷ್ಟೇ ಡೆವಲಪ್ ಆಗಿಲ್ಲ. ಮನುಷ್ಯರಾದ ನಮಗೆ ಮೆದುಳು ಡೆವಲಪ್ ಆಗಿದೆ. ಬನ್ನಿ, ಬಾ.
ಇವನು ಯಾವನು ನಾವು ಆಟಾಡೋದನ್ನ ನೋಡ್ತಿರ್ತಾನೆ ಅಂತ ಓಡೋದಕ್ಕೆ ಆಗ್ತಿಲ್ಲ ಅಂತ. ಬನ್ನಿ ನೆಕ್ಸ್ಟ್ ಹೋಗೋಣ. ನಿಮಗೆ ಚಿಪ್ಕೋ ಚಳುವಳಿ ಗೊತ್ತಿರುತ್ತೆ ಅನ್ಕೋತೀನಿ. ಯಾವಾಗ ಅಂದರೆ ಇದು ಉತ್ತರಾಖಂಡ ಸುಂದರ್ಲಾಲ್ ಬಹುಗುಣ ಅವರು ಮಾಡಿದ್ದು. ಆವಾಗ ಮರಗಳನ್ನ ಫಾರೆಸ್ಟ್ನ ಉಳಿಸಬೇಕು ಅಂತ ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಚಿಪ್ಕೋ ಚಳುವಳಿ ಮಾಡಿದ್ರು. ಅದೇ ಅನ್ನೋದು ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡ್ಬೇಕಂತ ಮರಗಳನ್ನ ತಬ್ಕೊಂಡು ಫಾರೆಸ್ಟ್ನ ಕಟ್ ಮಾಡಬೇಕಾದ್ರೆ ಯಾರೋ ಒಬ್ರು ಅದರಿಂದ ಉಳಿತಾಯ ಆಗುತ್ತೆ ನೋಡಿ. ಇಲ್ಲ ಅಷ್ಟೇ ಒಂದೊಂದು ಮರನ ಒಬ್ಬರು ತಬ್ಕೊಳ್ಳೋಂಗಿದೆ. ಇಲ್ಲಿ ನೋಡಿ ಒಂದು ನಮ್ಮನೆ ನೋಡ್ತಾ ಇದ್ದಾನೆ. ಏನು ಗುರು ಇದು ಜಿಂಕೆ ತಾನೆ? ನೀಲ್ಗಾಯಿ ಅಂತ ಅಂದರೆ ಬೋಸಲಾಫಸ್ ರಾಗೋ ಕಾಮೆಲುಸ್. ನೀಲ್ಗಾಯಿ ಬೋಸಲಾಫಸ್ ರಾಗೋ ಕಾಮೆಲುಸ್. ಫಸ್ಟ್ ಟೈಮು ಪ್ರನೌನ್ಸ್ ಮಾಡ್ತಾ ಇರೋದ್ರಿಂದ ಈ ರೀತಿ ಕಂಡುಬರುತ್ತೆ. ಭಾರತದ ಬಹುಬಾಲ ಪ್ರದೇಶದ ಉತ್ತರ ಭಾರತ ಹಿಮಾಲಯದಿಂದ ದಕ್ಷಿಣದಲ್ಲಿ ಕರ್ನಾಟಕದವರು ಕಂಡುಬರುತ್ತೆ. ಇಲ್ಲೂ ಮೊಗ್ಗೆಲ್ಲ ತಿನ್ನುತ್ತೆ. ಎತ್ತರ ಬಂದು 1.2 ಮೀಟರ್ವರೆಗೂ ಇರುತ್ತೆ. ಉದ್ದ 1.8 ಮೀಟ್ರು. ತೂಕ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 120ರಿಂದ 240 kg ಇರುತ್ತಂತೆ. ಲೈಂಗಿಕ ಪ್ರಬುದ್ಧತೆ 18 ತಿಂಗಳು 21 ವರ್ಷ ಬರುತ್ತೆ. 8 ತಿಂಗಳು ಇದ್ದು ಪ್ರೆಗ್ನೆನ್ಸಿ ಟೈಮ್ ಪೀರಿಯಡ್ ಇರುತ್ತೆ. ಮರಿಗಳ ಸಂಖ್ಯೆ ಒಂದು 2 ಆಗ್ಬೋದು ಒನ್ ಟೈಮ್ಗೆ ಮರಿ. 1.2 ಮೀಟರ್ ರೈಟ್ ಐತೆ ನೋಡಿ. ಅದು ಯಾವ ಥರ ಗುರಾಯಿಸ್ಕೊಂಡು ನೋಡ್ತಾ ಇದೆ. ಪ್ರಾಣಿಗಳ ಹತ್ರ ನೋಡ್ಬೇಕಾದ್ರೆ ಬೈಕೊಳ್ತಾವ ನಮ್ಮನ್ನ, ಇಲ್ಲ ಅಲ್ವಾ? ಮೆಲ್ಕಾಗ್ತಾ ಇದೆ ಅದು. ಇದಕ್ಕೂ ನೆಲೆ ಮಾಡಿಕೊಟ್ಟಿದ್ದಾರೆ ನೋಡಿ. 3 ಇದೆ, ಹೈಟ್ ಹಂಗೆ ಇದೆ ಇದು. ಸಖತ್. ಆ ಕಡೆ ಹುಲಿ ಇದೆ, ಆ ಕಡೆ ಇದೆ, ಈ ಕಡೆ ಜಿಂಕೆ ಇದೆ. ಇದನ್ನು ಬಿಟ್ಟರೆ ಇದೇ ತಿನ್ಕೊಬಿಡ್ತಾವೆ ಅಲ್ವಾ? ಬದುಕಬೇಕು ಅಲ್ವಾ? ಆವಾಗಲೇ ನೋಡಿದ್ವಲ್ಲ ಕೃಷ್ಣ ಮೃಗ, ಅದು ಹೈಟ್ ಕಡಿಮೆ. ಚುಕ್ಕಿ ಜಿಂಕೆ ಅದು ಇನ್ನೊಂದು ಸ್ವಲ್ಪ ಹೈಟ್ ಇದೆ. ಬಟ್ ಇದು ಎಷ್ಟು ಹೈಟ್ ಐತೆ ನೋಡಿ. ಡಾಮಿನೇಷನ್ ಅಂದರೆ ಕೆಲವೊಂದು ಇವಾಲ್ಯೂಷನ್ ಆಗಿ ಸ್ಪೀಷಸ್ಗಳು ಈ ಥರ ಆಗಿ. ನಾ ಯಾವುದೋ ಒಂದು ಮರ, ಅದು ನೀಲಗಿರಿ ಮರ ಐತಲ್ಲ, ಅದನ್ನು ಎಲ್ಲ ಕಟ್ ಮಾಡಿ ನೋಡಿ ಈ ಥರ ಶೇಪ್ ಮಾಡಿ ಇನ್ಸ್ಟ್ರಕ್ಷನ್ ಥರ ಮಾಡಿದ್ರೆ ಚೆನ್ನಾಗಿದೆ ಐಡಿಯಾ. ನೇಚರಲ್ಲಿ ನೋಡಿ ಇಷ್ಟೇ ಗಾಯ್ಸ್. ಆ ಕಡೆಯಿಂದ ಹೋಗಿದ್ವಿ, ಹಿಂಗೆ ಬಳಸ್ಕೊಂಡು ಒಂದು ರೌಂಡ್ ಬಂದ್ವಿ. ಇಷ್ಟೇ ಇದು ಫಾರೆಸ್ಟ್ ಏರಿಯಾ. ಈ ಕಡೆನೂ ಹೋಗ್ಬೋದಾ ನೋಡೋಣ. ಹಾಗೆ ವಾಶ್ರೂಮ್ ಹೋಗಿದ್ದು ಎಕ್ಸಿಟ್ ಆಗೋಣ. ವೀಡಿಯೋ ಎಡಿಟ್ ಮಾಡಿ ನಾಳೆನೇ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ನೋಡಿರ್ತಾರೆ. ನನ್ನ ಚಾನಲ್ ಬೇಕು ಅನ್ನೋ ಆಸೆ. ಐ ಲವ್ ಝೂ. ಐ ಆಲ್ಸೋ ಲವ್ ಝೂ. ನನಗೆ ಆವಾಗ ಯಾವ ಕಾಣಲಿಲ್ಲ, ಅವು ನೋಡ್ಬೇಕು ಸ್ವಲ್ಪ. ನೆನ್ನೆ ನನ್ನ ಕನ್ಸಲ್ಲೆಲ್ಲ ಬಂದಿತ್ತು ಅವು. ಆಮೆಗಳ ಪಕ್ಕದಲ್ಲಿ ಅಕ್ಕಿ ಇದೆ, ಪೈಥಾನ್. ಗಾಯ್ಸ್ ಲಾಸ್ಟ್ ಒನ್ ಜಗವು ಮೊಸಳೆ ಅಂತ, ಮಾರ್ಚ್ ಕ್ರೊಕೊಡೈಲ್ ಅಂತ. 40ರಿಂದ 60 ವರ್ಷ ಬದುಕುತ್ತೆ. ಉದ್ದ 3ರಿಂದ 6 ಮೀಟರ್ ಇರುತ್ತೆ. ಗಂಡು 7 ಮೀಟರ್ವರೆಗೂ ಬೆಳೆಯುತ್ತಂತೆ. ಇದು ಸಿಹಿ ನೀರಿನ ಸರೋವರಗಳು, ನದಿ, ಜಗವು ಪ್ರದೇಶದ ವಾಸಿಸುತ್ತೆ. ನಿಧಾನವಾಗಿ ಚಲಿಸುತ್ತೆ. ಆಳವಿಲ್ಲದ ಜಲಮೂಲಿಗೆ ಆದ್ಯತೆ ನೀಡುತ್ತೆ. ನೆಲದಲ್ಲಾಗಲಿ ನೀರಲ್ಲಾಗಲಿ ತನ್ನ ವ್ಯಾಪ್ತಿಗೆ ಬರುವಂಥ ಎಲ್ಲ ಜೀವಿ ಹೆಣ್ಣುಗಳು ನವೆಂಬರ್ ಮಾರ್ಚ್ನಲ್ಲಿ 40ರಿಂದ 60 ಮೊಟ್ಟೆಗಳನ್ನು ಇಡ್ತವೆ. ಮೊಟ್ಟೆಗಳಿಂದ ಮರಿ ಹೊರಬರೋ 80ರಿಂದ 90 ದಿನಗಳು ಬೇಕು. ಅಂತ 40ರಿಂದ 60 ಮೊಟ್ಟೆ ಇಕ್ಕುತ್ತೆ. 3 ತಿಂಗಳು ತಗೊಂಡು ಹೊರಗಡೆ ಬರುತ್ತೆ. ಅದ್ರ ಸ್ಪಾಟ್ ಆಗುತ್ತೆ ನೋಡಿ. ಅಬ್ಬಾ ಅಯ್ಯಪ್ಪ ಹಿಂಗೆ ಬಿದ್ದೈತೆ ನೋಡಿ. ಕಾಣ್ತಿದ್ಯಾ? ನೋಡಿ ಅಲ್ಲಿ ಕಾಣ್ತಾಯ್ತಾ? ಅಲ್ಲಿ ಕಾಣ್ತಾಯ್ತಾ ಗೈಸ್? ಅಲ್ಲಿ ಬಿದ್ದೈತೆ. ಒಂದ್ಸಲ ಹಿಡಿತೀವಿ ಅಂದರೆ ಬಿಡಲ್ಲ, ಕಿತ್ಕೊಂಡ್ಬಿಡುತ್ತೆ ಮಾಂಸ ಕಂಡ ಎಲ್ಲ. ಈ ಕಡೆ ಅಂತ ಅದರ್ಸಕ್ಕಾಗಲ್ಲ. ಅದನ್ನ ಬನ್ನಿ ಹೋಗೋಣ. ಎಲ್ಲ ಕಡೆ ಸ್ಕೂಲ್ ಹುಡುಗರು ಬಂದಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯಾವ ಥರ ಪ್ಲೇಸ್ಗೆ ಅದು ಸಮ್ಮರ್ ಕ್ಯಾಂಪ್ ಅಂತ ಮಾಡಿರ್ತಾರೆ. ಸೊ ಸ್ಟೂಡೆಂಟ್ಗಳು ತುಂಬ ಜನ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಆ ಥರ ಸಮ್ಮರ್ ಕ್ಯಾಂಪ್ ಮಾಡಿದ್ರು ಸ್ಕೂಲ್ಗೆ ಹೋಗ್ಬೇಕು ಅಂತಾರೆ, ಎಲ್ಲ ಎಂಜಾಯ್ಮೆಂಟ್ಸ್ ಅಂತ. ನಾನು ಐ ಥಿಂಕ್ 5 to 6 ಇರ್ಬೇಕಾದ್ರೆ ಚಿನ್ನರಂಗಲ ಅಂತ ಮಾಡಿದರು. ಆವಾಗ ಡೈಲಿ ಸ್ಕೂಲ್ಗೆ ಹೋಗ್ತಿದ್ವಿ, ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ ಆಟ ಆಡೋದಕ್ಕೆ. ಬರೀ ಆಟ ಪಾಠ ಎಷ್ಟೇನಿರಲಿಲ್ಲ. ಸೊ ಇಲ್ಲೊಂದು ಟೆಂಪಲ್ ಇದೆ ಅಂತ ಹೇಳಿದ್ರು. ಆ ಟೆಂಪಲ್ಗೆ ಹೋಗಿದ್ದು ಹೋಗೋಣ. ಯಾವ ಕಡೆ ಅಂತ ಗೊತ್ತಾಗ್ತಾ ಇಲ್ಲ. ಟೆಂಪಲ್ ಕರ್ಕೋಗ್ತೀನಿ ನಾನು ಟೆಂಪಲ್ಗೆ. ಅಲ್ಲಿ ಮುಂದೆ ಹೋಗಿದ್ಬೇಡ ಬಾ. ಗಾಯ್ಸ್ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ ಇವನು. ಇಷ್ಟೊತ್ತವರೆಗೂ ನಾನು ಮಾತಾಡ್ತಾ ಇದ್ದೆ ಮೇಡಮ್ ಹತ್ರ. ನೋಡ್ರ ನನ್ನ ಜೊತೆ ಬರ್ತೀನಿ ಅಂತ ಕರ್ಕೋಗ್ತಾ ಇದ್ದಾನೆ ಟೆಂಪಲ್ಗೆ. ಹೆಸರೇನು ನಿಂದು? ನೋಡಿ ಗಾಯ್ಸ್, ಇವನೇ ಚಿಂಟು. ಇಲ್ಲಿ ಫಾರೆಸ್ಟ್ ಇದ್ದಾರೆ, ಡಬಲ್ ಸ್ಟಾರು, ಅವ್ರ ಮಗ ಇವನು. ಇಷ್ಟೊತ್ತವರೆಗೂ ಮೇಡಮ್ ನಮಗೆ ಚಾರ್ಜ್ ಹಾಕೊಂಡು ಮೊಬೈಲ್ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಚಿಂಟು. ಅವ್ನ ಜೊತೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇವನು ಯೂಟ್ಯೂಬಲ್ಲಿ ಬರಬೇಕು. ಆಲ್ರೆಡಿ ಯೂಟ್ಯೂಬಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾನಂತೆ. ಯಾವುದಾದ್ರು ರಾಘವೇಂದ್ರ ಅಂತ ಒಬ್ರು ಬಂದಿದ್ರಂತೆ ಸರ್. ಅವ್ರಿಗೆ ಇದನ್ನೆಲ್ಲ ತೋರಿಸಿದ್ದಾನೆ, ಝೂ ಎಲ್ಲ. ಈಗ ನಾನು ಟೆಂಪಲ್ ಕರ್ಕೋಗ್ತಾನೆ. ಈ ಕಡೆನಾ? ಹಾಂ, ಗುಡಿ ದೂರ ಇದೆಯಾ? ಹತ್ರನಾ? ಹತ್ರನೇ ಇದೆ. ಹಾಂ, ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇನಾ? ಕಾಲು ಜಾರತ್ತಾ? ನಡಿ, ಜೋಪಾನವಾಗಿ ಕರ್ಕೋತೀವಿ. ನಿಮ್ದೇನಾ? ಹಾಂ, ನಿಮ್ದು ಹೊಸದಾಯ್ತಾ? ಚೆನ್ನಾಗೈತೆ, ಜಾರುತ್ತೆ ಇಲ್ಲಿ. ನೋಡಿ ಅವನೇ ಹೆಂಗೆ ಹೋಗ್ತಾ ಇದ್ದಾನೆ ಆ್ಯಕ್ಟಿವಾಗಿ. ಒಂದಿನ ಇಲ್ಲಿ ಸ್ನೇಕ್ ಇತ್ತಾ?
ಜೋಪಾನವಾಗಿ ನಡಿ ಹಾಗಾದ್ರೆ. ಹಾಂ ನೋಡಿ, ಇಲ್ಲಿಂದ ಕ್ರೊಕೊಡೈಲ್ ಚೆನ್ನಾಗಿ ಕಾಣುತ್ತೆ. ಮೊಸಳೆ ಎರಡು ಮೊಸಳೆ ಇದೆ ಅಲ್ಲ, ಒಂದು ಮೊಸಳೆ ಒಳಗಡೆ ಮಲಗಿದೆ, ಇನ್ನೊಂದು ಮೊಸಳೆ ಆ ಕಡೆ ಇದೆ ನೋಡಿ. ಯಾವಾಗಲೇ ಮೊಸಳೆ ಕ್ಲಾರಿಟಿಯಾಗಿ ಕಂಡಿರಲಿಲ್ಲ. ಏನು ಮೊಸಳೆಗೆ ಹೆಸರಿಟ್ಟಿಲ್ವಾ? ನಿದ್ದೆ ಮಾಡ್ತಾ ಇದೆ. ಬಾ ಟೆಂಪಲ್ ಬಾ, ಗುಡಿಗೆ ಹೋಗೋಣ ಬಾ. ಚಿಂಟು, ಎಲ್ಲ ಚಿಂಟು ಅಂತಲೇ ಕರೀತಾರೆ ನಿನ್ನ? ಯಾವ ಕಡೆಯಿಂದ ಹೋಗೋದು? ₹1 ಸಿಕ್ಕಿತ್ತಾ? ಚಿಂಟು ಇಲ್ಲಿ ಬರೋರು ತುಂಬ ಜನಕ್ಕೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಗೈಡ್ ಮಾಡ್ತಾನೆ ಚಿಂಟು. ಹಾಂ, ₹1 ಸಿಕ್ಕಿತ್ತಾ? ಏನು ಮಾಡಿದೆ ₹1? ನೀ ಅಮ್ಮನಿಗೆ ತಗೋ ಕೊಟ್ಟ ಇಲ್ಲ ಏನು ಮಾಡಿದೆ? ಹಾಂ, ಹಾಂ ಹಾಂ. ಚಿಕ್ಕ ಗೈಡು ಗಾಯ್ಸ್. ಈ ಝೂಗೆ ಬಂದರೆ ಇಲ್ಲಿ ಕಾಡು ಮಲ್ಲೇಶ್ವರ ಝೂ ತಾನೇ ಇದು? ಮತ್ತೆ ಆಡು ಮಲ್ಲೇಶ್ವರ ಟೆಂಪಲ್ದಲ್ಲಿ ಝೂಗೆ ಬಂದರೆ ನೀವು ಚಿಂಟುನ ಮಿಸ್ ಮಾಡ್ಕೋಬೇಡಿ. ತುಂಬ ಆ್ಯಕ್ಟಿವ್ ಇದ್ದಾನೆ ಚಿಕ್ಕ ವಯಸ್ಸಿಗೆ. ಹಿಂದೆ ಬಾ ನೋಡಿ, ಮೊಸಳೆನದು ಆಮೆ ಇದೆ ನೋಡಿ. ಇಲ್ಲಿ ಈಜ್ತಾರೆ ಯಾರಾದರೂ? ನೀರು ಚೆನ್ನಾಗಿಲ್ಲ. ಆಮೆ ಇದೆ, ಫಿಶ್ ಇದೆಯಾ? ಹಿಂದೆ ಬಾ, ಸಾಕು. ಆಮೆ ಇಲ್ಲಿ ಬಾ, ಚಿಂಟು ಜೊತೆ ಬಾ. ಇಲ್ಲಿ ಒಂದು ಟೆಂಪಲ್ ಇದೆ, ಇಲ್ಲೇ ಸ್ಲಿಪ್ಪರ್ ಬಿಡ್ಬೇಕಾ? ಇಲ್ಲೇ ಸ್ಲಿಪ್ಪರ್ ಬಿಟ್ಟು ಕರ್ಕೋಗ್ತಾ ಇದ್ದಾನೆ. ಯಾವುದು ಈಶ್ವರನ ಟೆಂಪಲಾ? ಮುಂದೆ ಬಸವಣ್ಣ ಇದ್ದಾರೆ ಅಂದರೆ ಇದು ಶಿವನ ದೇವಾಲಯ ಆಗಿರುತ್ತೆ. ಲಿಂಗ ಆ ಥರ ಅಲಂಕಾರ ಚೆನ್ನಾಗಿ ಮಾಡಿದ್ದಾರಲ್ಲ ದೇವ್ರದ್ದು. ಒಂದು ಕೈ ಮುಕ್ಕಬೇಕು. ಅಕ್ಕಪಕ್ಕ ದೇವಸ್ಥಾನ ಇದೆ. ಶಿವಪ್ಪ ಬಾರಪ್ಪ ನನ್ನ ಜೊತೆ ಆಡಪ್ಪ, ನನ್ನ ಜೊತೆ ಆಡಪ್ಪ. ಒಂದು 2 ನಿಮಿಷ ಸಿಗ್ತೀನಿ. ಹಾಂ, ಅವ್ರದ್ದೇ ಗುಡಿ ಇದೆಯಾ? ಆಮೇಲೆ ನೋಡ್ತೀನಿ ಸರಿ. ಇವು ಚೆನ್ನಾಗಿದೆ ಅಲ್ಲ? ಯಾವುದ್ರೊಳಗಡೆ? ಬೇಡ ಸಾಕು, ಆಮೇಲೆ ನೋಡಿದ್ವಲ್ಲ. ಯಾವುದು? ಜಗ್ಗಿ ಹುಣಸಿಕಾಯಿ. ಯಾವುದು? ದಾರಿನ? ಪ್ರಾಣಿ ದಾರಿ. ನಮ್ಮಿಬ್ಬರನ್ನ ಒಳಗಡೆ ಬಿಡ್ತಾ ಇಲ್ಲ, ಅಲ್ಲಿಗೆ ಬಿಡ್ತಾ ಇಲ್ಲ. ಜೋಗಿ ಮಟ್ಟಿಗೆ ಬಿಡ್ತಾ ಇಲ್ಲ. ಯಾಕೆ ಬಿಡಲ್ಲ? ಅಷ್ಟು ದೂರ ಆಯ್ತಾ? ನೀನು ನಡ್ಕೊ ಹೋಗ್ತೀಯಾ ಇಲ್ಲ ಕಾರಲ್ಲಿ ಹೋಗ್ತೀಯಾ? ಪಪ್ಪ ಜೊತೆ ಹೋಗ್ತೀಯಾ? ದೂರ ಇರಲ್ಲ, ಸ್ಕೂಟರ್ ಮೇಲೆ ಹೋಗ್ಬೇಕು. ನಾನು ಆಟೋದಲ್ಲಿ ಬಂದಿದ್ದೀನಿ. ಆಟೋದಲ್ಲಿ ಬಂದರೆ ಕಷ್ಟ. ಏನು ಬಿದ್ದಿದ್ದು ಅದು? ಮಂಗಾನಾ? ನೋಡಲ್ಲೆಲ್ಲ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಸ್ಕೂಲ್ ಹುಡುಗರು. ಅವ್ರ ಜೊತೆ ಎಲ್ಲ ಓಡಾಡ್ತೀಯ ನೀನು? ಒಂದಿಬ್ಬರು ಕರ್ಕೋಗಿ ತೋರಿಸ್ತಿದ್ದಂತಲ್ಲ ನೆನ್ನೆ ಕಾಲೇಜ್ ಹುಡುಗಿರ್ನ, ನಿಜಾನಾ? ನಿಮ್ಮಮ್ಮ ಹೇಳ್ತಿತ್ತು. ಹ್ಞೂ, ಹಂಗೆ. ಆಡುಮಲ್ಲೇಶ್ವರ ಝೂ. ಸುಡುತ್ತೆ ಕಣ. ನೋಡಿ, ಕಾಡಿನ ಮಧ್ಯೆ ಬೆಳೀತಾರ ಮಗು. ಅಂದರೆ ಇವ್ರ ತಂದೆ ನಗರದಲ್ಲಿ ವರ್ಕ್ ಮಾಡಿದರು. ದೆನ್ ಮೈಸೂರಲ್ಲೂ HD ಕೋಟೆಯಲ್ಲಿ ಫಾರೆಸ್ಟರ್ ಆಗಿದ್ರು. ಈಗ ಚಿತ್ರದುರ್ಗ ಬಂದಿದ್ದಾರೆ. ಇವ್ರ ಫ್ಯಾಮಿಲಿನ ಹಂಗೆ ಶಿಫ್ಟ್ ಆಗ್ತಾ ಇರುತ್ತೆ. ಕಾಡಿನ ಮಧ್ಯೆ ಬೆಳೀತಾ ಇದ್ದಾರೆ. ಹಾಗೆ ಇವಾಗ LKG ಜಾಯ್ನ್ ಆಗಬೇಕು ಅವನು. ನಮ್ಮ ಚಿಂಟು ಬಾ, ಹೋಗೋದ ಚಿಂಟು. ಅನಿರೀಕ್ಷಿತ ಪಯಣದ ಭೇಟಿ ನಮ್ಮ ಚಿಂಟು. ಚಿರತೆ ನೋಡ್ತಾ ನೀನು? ಹುಲಿ, ಸೂರ್ಯ, ನಿಶಾ, ಎಲ್ಲ ಕ್ಲೋಸ್ ಫ್ರೆಂಡ್ಗಳು ನಿನಗೆ ಅಲ್ವಾ? ಹಾಂ, ಕರಡಿನೂ ನೋಡಿದೆ, ಪಕ್ಷಿ ಎಲ್ಲ ನೋಡಿದೆ, ರ್ಯಾಬಿಟ್ನೂ ನೋಡಿದೆ. ನಿನ್ಗೆ ಯಾವ್ದು ಇಷ್ಟ ಆಯ್ತು? ರ್ಯಾಬಿಟ್ ಇಷ್ಟನಾ? ಹುಡುಗರು ನಿಮ್ಮ ಸ್ಕೂಲವ್ರು ಯಾರು ಇಲ್ವಾ ಇಲ್ಲಿ? ನಿಮ್ಮ ಸ್ಕೂಲ್ಗೆ ಸೇರಿಲ್ವಲ್ಲ? ನೋಡಿ, ಯಾರಿಗಾರು ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತೀಯಾ?
ಅಲ್ಲಿ ಬರೋರಿಗೆ ತುಂಬ ಜನ ಬರ್ತಾ ಇದ್ದಾರೆ. ಯಾರಾದರೂ ಚಿಂಟು ಇದು ಮಾಡಿದ್ರೆ ಹೇಳ್ತಾ ಇದ್ದಾರೆ. ಮೊಸಳೆ ತೋರಿಸು ಎಲ್ಲರಿಗೂ ನೀನು. ಮೊಸಳೆ ಇದೆ ಅಂತೇಳು. ಯಪ್ಪ ಮೊಸಳೆಲಿ ಅಂತೇಳು. ಅವರು ಕಟ್ಟಿಗೆಲೆ ಅಂತಾರೆ. ಹಾಂ, ಮೊಸಳೆ ತೋರಿಸು ಎಲ್ಲರಿಗೂ. ಮೊಸಳೆ ಇದೆ ನೋಡಿ ಈ ಕಡೆ. ನೋಡಿದ್ರಾ ಸೂರ್ಯ ಮೊಸಳೆ ನೋಡಿದಾರಂತೆ. ಇನ್ಯಾವ ಕಡೆ ತೋರಿಸ್ತೇನೆ ನನಗೆ ನೀನು. ಹಾಂ, ಹುಲಿ ಹತ್ರ ಹೋಗ್ತೀಯಾ? ಬಾ. ಹಲೋ ಗಾಯ್ಸ್, ಈ ಮರ 50 ವರ್ಷ ವಯಸ್ಸಿನ ಮರದ ಮೌಲ್ಯ ಅಂತೆ. ನೈಟ್ರೋಜನ್ನು 20,000, ಆಮ್ಲಜನಕ 7,50,000 ಅಂತಿದೆ. ವಾಯುಮಾಲಿನ್ಯ ತಡೆಯೋಕ್ಕೆ 5 ಲಕ್ಷ. ಪ್ರಾಣಿ ಪಕ್ಷಿ ಕೀಟ ಆಹಾರ ಆಶ್ರಯ ಕೊಟ್ಟಿರೋದು 7,50,000 ನೋಡಿ. ಅದಕ್ಕೆ ಈ ಮರಕ್ಕೆ ಅಷ್ಟೊಂದು ಆಯಸ್ಸಿದೆ. ಇದೆಲ್ಲ ಪ್ರೊಟೆಕ್ಟ್ ಮಾಡಬೇಕು. ಬೇಸಿಗೆಗೆ ಹೋಗಾಗಿಲ್ವಂತೆ, ಅಲ್ಲಿ ಬಿಡಲ್ವಲ್ಲ ಈಗ. ಚಳಿಗಾಲಕ್ಕೆ ಬರ್ತೀನಿ, ಹೋಗೋಣ. ಬಾ, ಮಮ್ಮಿ ಹತ್ರ ಹೋಗುವಂತೆ ಬಾ. ಆಮೇಲೆ ಫೋಟೋ ನೋಡ್ಬೇಕಾ ನೀನು? ಗಾಯ್ಸ್, ಹತ್ರ ಏನು ಸಮ್ಮರ್ ಕ್ಯಾಂಪ್ ಇದೆ. ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಿಟ್ರೆ ಒಂಥರ ಅವ್ರಿಗೂ ಜೋಶ್ ಇರುತ್ತೆ, ಆಟ ಆಡ್ತಾ ಇರ್ತಾರೆ. ಸೊ ಒಂಥರ ಚೆನ್ನಾಗಿರುತ್ತೆ. ಸಮ್ಮರ್ ಅಂದ್ರೆ ಎಲ್ಲ ಈಗ ನಮ್ದಾದ್ರೆ ಹಳ್ಳಿ ಇರ್ತಿತ್ತಲ್ಲ, ಅಲ್ಲಾದರೂ ಆಟ ಆಡ್ಕೊಳ್ತಾ ಇದ್ವಿ, ಎಲ್ಲರೂ ಮರೆ ಸುತ್ತಾ ಇದ್ವಿ, ಅದು ಇದು ಎಲ್ಲ ಆಟ ಆಡ್ತಾ ಇದ್ವಿ. ಈಗ ಕೆಲವೊಂದು ಕಡೆ ಅದು ಸಮ್ಮರ್ ಕ್ಯಾಂಪ್ ಅಂತ ಮಾಡ್ಬಿಡ್ತಾರೆ. ಮಕ್ಕಳನ್ನೆಲ್ಲ ಹಾಕ್ಬಿಟ್ಟು ಸಾಕು, ಅವರೇ ಆಟ ಆಡ್ಸ್ಕೊಳ್ತಾರೆ, ಅವರೇ ಬೇಕಾಗಿರೋದು ಮಾಡ್ಕೊಳ್ತಾ ಇರ್ತಾರೆ. ಮಕ್ಕಳಲ್ಲಿ ಆ ಚೈತನ್ಯ ಆ್ಯಕ್ಟಿವಿಟಿ ಬರಬೇಕು ಅಂದರೆ ಮಕ್ಕಳು ಆಟ ಆಡಬೇಕು, ಅವರು ಸುಮಾರು ಜನರ ಜೊತೆ ಬೆರಿಬೇಕು, ಆಗಲೇ ಅದಕ್ಕೋಸ್ಕರ ಒಂದು ಅರ್ಥ ಬರೋದು. ಸೊ ಬೇರೆ ದಾರಿ ಇಲ್ವಲ್ಲ, ಅದಕ್ಕೋಸ್ಕರ ಇಷ್ಟ ಹಿಡಿಯೋದು. ಎಕ್ಸಿಟ್ ಹಿಂಗೆ ಆಗಬೇಕು. ಬನ್ನಿ ಎಕ್ಸಿಟ್ ಆಗೋಣ, ಬೇರೆ ಪ್ಲೇಸ್ಗೆ ಹೋಗೋಣ. ಇವರು ಇಲ್ಲೇ ವರ್ಕ್ ಮಾಡೋರು. ಅದು ಆಡುಮಲ್ಲೇಶ್ವರ ಕಿರುಮೃಗಾಲಯದಲ್ಲಿ. ಪರವಾಗಿಲ್ಲ, ಫಾರೆಸ್ಟ್ ಮೇಂಟೈನ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಪ್ರಾಣಿ ಇದನ್ನೆಲ್ಲ ಹುಲಿನ ನೋಡಬೇಕು ಅಂದಾಗ ಇವರೇ ಹೆಲ್ಪ್ ಮಾಡಿದ್ದು, ಆ ಕಡೆಯಿಂದ ಕರೆಸಿದ್ರು ನೋಡಿ. ಬೆಳಗ್ಗೆ 8ಕ್ಕೆ ಬಂದಿದ್ದಾಗ ಅಲ್ಲಿ ಜೋಗಿಮಟ್ಟಿಗೆ ಬಿಡ್ತಾ ಇಲ್ವಲ್ಲ, ಸೊ ಇಲ್ಲಿ ಆಡುಮಲ್ಲೇಶ್ವರ ಮೃಗಾಲಯ ಇದೆ. ಇದು ನೋಡ್ಬೋದು. ಪ್ಲೇದು ಏರಿಯಾ ಇದೆ, ಹುಲಿ, ಚಿರತೆ ಮತ್ತು ಜಿಂಕೆಗಳಿದೆ ಮೇಯ್ನಾಗಿ. ಅಷ್ಟು ನೋಡಿಕೊಂಡು ಮತ್ತೆ ಇಲ್ಲಿಗೆ ವೆಹಿಕಲ್ ಇದೆ, ಓನ್ ವೆಹಿಕಲ್ ಬಂದಿರಷ್ಟೇ, ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋಲ್ಲ, ನಡ್ಕೋಗ್ಬೇಕಾಗುತ್ತೆ. ಸದ್ಯ ಬನ್ನಿ ಹತ್ರ ನಿಯರ್ ಇದೆಯಲ್ಲ, ಕವರ್ ಮಾಡ್ಕೊಳ್ಳೋಣ. ಯಾರೂ ಬರ್ತಾಯಿಲ್ಲ. ಒಬ್ರು ಬರ್ತಾ ಇದ್ದಾರೆ, ಡ್ರಾಪ್ ಕೇಳೋಣ. ಅಲ್ಲೇ ಡ್ರಾಪ್ ಕೊಟ್ಟರೆ ಡ್ರಾಪ್ ತಗೊಳ್ಳೋಣ. ಯಾರೋ ಒಬ್ರು ಹುಡುಗಿನೂ ಗಾಡಿ ಓಡಿಸ್ಕೊ ಬರ್ತಾ ಇದ್ದಾರೆ. ಹೆಲ್ಪ್ ಆದರೆ ಡ್ರಾಪ್ ತಗೊಬಿಡೋಣ ಅಲ್ವಾ? ಸರ್, ಚಾಮರಾಜನಗರ 73. ಇವರು ಇಷ್ಟೆಲ್ಲ ಇದು ಮಾಡೋರೆ, UPI ಇಟ್ಟರೆ ಏನಾಗುತ್ತೆ? ಅಲ್ಲಿ ಯಾವ್ದು ನೆನ್ನೆ ಕೋಟೆಗೆ ಹೋಗಿದ್ದೆ, ಅಲ್ಲಿ ಕ್ಯಾಶ್ ಅಲೋ ಮಾಡ್ತಾ ಇಲ್ಲ, ಬರೀ ಫೋನ್ ಪೇ ಅಷ್ಟೇ ಅಂತ. ಅದು ಅಲ್ಲಿ ಸ್ಕ್ಯಾನರ್ ಅದು. ಹಾಂ, ಆಕ್ಚುಲಿ ಏನಾಯ್ತು, ಸ್ಕ್ಯಾನ್ ಮಾಡ್ತಿದ್ರು. ನಂದು ಇದೇವರೆ ಅಂತ. ಹಾಂ, ಮುಂಚೆ ಸ್ಕ್ಯಾನ್ ಮಾಡ್ತಾ ಇದ್ರು. ಅಂದ್ರೆ ಟಿಕೆಟ್ ಇಸ್ಕೊಂಡ್ಬಿಟ್ಟು ದುಡ್ಡು ಇಸ್ಕೊಂಡು ಟಿಕೆಟ್ ಕೊಡ್ತಾ ಇರಲಿಲ್ಲ. ಹಾಂ. ಸೊ ಆರ್ಕಿಯಾಲಜಿಕಲ್ ಏನು ಮಾಡಿದ್ರು, ಡೈರೆಕ್ಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸೆಕ್ಯೂರಿಟಿಗಳು ತುಂಬ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಹಾಂ, ನಾನೇ ತುಂಬ ಸ್ಕ್ಯಾನ್ ಮಾಡ್ತೀನಿ. ದುಡ್ಡು ಇಸ್ಕೊಳ್ಳೋರು ಟಿಕೆಟ್ ಕೊಡ್ತಿಲ್ಲ, ಇಲ್ಲ ಹೋಗಿ ಪರವಾಗಿಲ್ಲ, ಅವರೇ ಅಮೌಂಟ್ ಮಾಡ್ಕೊಳಕ್ಕೆ ನೋಡೋರು. ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತಲ್ಲ ಅದು. ಹಾಂ, ಸೊ ಅದಕ್ಕೋಸ್ಕರ ಹಂಗೆ ಮಾಡೋದು. ಇಲ್ಲಿ ಅಮೌಂಟ್ ತರ ಸಿಟಿಗೆ ಹೋಗ್ಬೇಕಾಗುತ್ತೆ ಅನ್ಸುತ್ತೆ ಅಲ್ವಾ? ATM ಏನಿರಲ್ಲ ಇಲ್ಲೆಲ್ಲ. ನೀವು ಇಲ್ಲೇನು ಅಂದರೆ ಮದುವೆಗೆ ಬಂದಿದ್ದೆ ಸರ್, ಹಂಗೆ ಇದು ನೋಡ್ಕೋಣ ಅಂತ ಬಂದೆ. ಆಗ್ತಿಲ್ವಾ? ನನ್ನ ಮೊಬೈಲ್ ಟ್ರೈ ಮಾಡ್ತಾರೆ. ಮುಂಚೆ ನಾವು ತಪಾಸ್ ಮಾಡ್ತಿದ್ದೆ. ಹಾಂ, ಹಾಂ, ₹100 ₹150 ಇದೆ. ಹಾಂ, ಸೆಕ್ಯೂರಿಟಿ ಇರ್ತಾರೆ, ಗೈಡ್ ಇರ್ತಾರೆ, ಅವ್ರು ಹೇಳಿ ಅಂತಾರೆ. ಹಾಂ. ಎಲ್ಲಿ ಬಿಡ್ತಾರೆ? ಓಕೆ ಸರ್, ಇಲ್ಲಿಂದ ಅದ್ರ ಆಟೋ ಸಿಕ್ಕಿದ್ರೆ ಇಲ್ಲಿಂದ. ಹಾಂ, ಓಕೆ ಸರ್, ಆಟೋ ಸಿಕ್ಕರೆ ಇಲ್ಲಿಂದ ಹೋಗ್ಬಿಡ್ತೀನಿ ಸರ್. ಎಲ್ಲಿ ಹೋಗ್ತೀವಿ? ಡಿಜಿಟಲ್ ಪೇಮೆಂಟ್ ಬಂದರೂ ಕ್ಯಾಶ್ನೂ ಇಟ್ಟಿರಬೇಕು ಸೇಫ್ಟಿಗೆ. ನಾವು ಅದು ಇಲ್ಲಿ ಬಂದಾಗ ಗೊತ್ತಾಯ್ತು. ಇವ್ರು ರೋಡಲ್ಲಿ ಬರ್ತಾಯಿದ್ರು, ಡ್ರಾಪ್ ಹಾಕ್ಕೊಟ್ರು. ಏನಂತೆ, ಪಾರ್ಕಿಂಗ್ ಹೋಗೋದಕ್ಕೆ ಕ್ಯಾಶ್ ಬೇಕಿಲ್ಲ, ಕ್ಯಾಶ್ ಬೇಕಿತ್ತು ₹50. ಇವ್ರ ಹತ್ರ ಇರಲಿಲ್ಲ. ಆನ್ಲೈನ್ ಪೇಮೆಂಟ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತಿರಲಿಲ್ಲ. ಆವಾಗ ನಾನು ₹100 ಕೊಟ್ಟೆ ಇವ್ರಿಗೆ. ಅದನ್ನು ತೊಗೊಂಡ್ರು, ಅವ್ರು ನನಗೆ ಫೋನ್ಪೇ ಮಾಡಿಕೊಟ್ರು. ಹಂಗೆ ಬನ್ನಿ ಸರ್ ಅಂದ್ಬಿಟ್ಟು ಡ್ರಾಪ್ ಹಾಕ್ಕೊಟ್ರು ನನ್ನ ಆಟೋ ಸ್ಟ್ಯಾಂಡವ್ರಿಗೆ. ಆಮೇಲೆ ಹೆಂಗೆ ಹೋಗ್ಬೇಕು ಅಲ್ಲಿಗೆ, ಚಂದ್ರವಳ್ಳಿಗೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಗೈಡ್ ಇರ್ತಾರೆ, ಹಂಗೆ ಹೋಗಿ ಅಂತ. ಚಂದ್ರವಳ್ಳಿ ಬಂದಿಟ್ಲೆ ಫಸ್ಟ್ ಸಿಕ್ಕಿದ್ದೆ, ಅಲ್ಲಿ ಫೋಟೋಶೂಟ್ ಮಾಡಿಸ್ತಾ ಮದುವೆಗೆ. ಚಂದ್ರವಳ್ಳಿ ಕೆರೆ ಕಟ್ಟಿಸಿದ್ದು ಮಯೂರ ವರ್ಮ, ಅದು ಇದೆ. ಅದರದ್ದು ಕೂಡ ಅಲ್ಲಿ ಇದು ಹಾಕಿದ್ದಾರೆ. ಮತ್ತು ಅಲ್ಲಿ ಚಂದ್ರವಳ್ಳಿ ಒಳಗಡೆ ಕೇವ್ ಇದೆ, ಅದ್ರ ಫೋಟೋ ಇದು ನೋಡ್ಬೋದು. ಒಳಗಡೆ ಫುಲ್ಲು ಕತ್ಲೆ, ಗೈಡ್ ಇದ್ದರೆ ಹೋಗ್ತಾರೆ. ಲಿಂಗನೂ ಇದೆ ಅಲ್ಲಿ ಒಂದು ಶಿವಂದು. ಹಂಗೆ ಫಾರಿನರ್ ನೆದರ್ಲ್ಯಾಂಡ್ ರಿಕ್ ಅವ್ರು ಸಿಕ್ಕಿದ್ರು.
ಬಾವುಲಿ ಫೋಟೋ ಹೆಂಗೆ ಕ್ಯೂರಿಯಾಸಿಟಿ ತಗೋತಾ You're not interested in ಇದ್ದಾರೆ cricket. I just don't know ಅವ್ರು anything. ಮಾತಾಡಿದ್ But ಕೇಳಿ you ಇಲ್ಲಿ. also see the RCB match. No, I mean, we were having dinner. We support RCB. Yeah, RCB means Royal Challengers Bangalore team. And they won yesterday, In 18 season is there. They are not taking one cup also, sir. But we are support RCB for 18 years long. Oh, cool. In Indian, Virat Kohli is the captain that time also. We are supporting. They are win at least one time. They are Bangaloreans. We are supporting so many things. Yeah, yeah. No, it was really fun. Everybody was In RCB win, the whole people will full happy. Yeah, yeah, they were, Bangalore like- also very good mood. Next. Let me check one thing and then I'll let you know. ಸೊ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಚಂದ್ರವಳ್ಳಿಗೆ ಹೋಗಿದ್ರ ಬಗ್ಗೆ ಇರುತ್ತೆ ಅಪ್ಡೇಟು. ಅಲ್ಲಿ ರಿಕ್ ಅವ್ರು ಮಾತಾಡ್ಸಿದ್ದು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.